ಆತ್ಮೀಯ ವಿದ್ಯಾರ್ಥಿಗಳೇ, ಈ 2025 ಹೊಸ ವರ್ಷ ನಿಮ್ಮೆಲ್ಲರ ಬಾಳಿಗೆ ನೆಮ್ಮದಿಯನ್ನು ತರಲಿ. ಅದರ ಜೊತೆಗೆ ತುಂಬ ಕಲರ್ಫುಲ್ ಆಗಿರ್ತಕ್ಕಂಥ ಅಂಕಗಳನ್ನು SSLC ಇಂಗ್ಲೀಷ್ ಪೇಪರಲ್ಲಿ ಪಡ್ಕೊಂಡು ನಿಮ್ಮ SSLC ಮೊದಲನೇ ಮೆಟ್ಟಿಲಿನ ಜೊತೆಗೆ ಮುಂದಿನ ಭವಿಷ್ಯ ಉಜ್ವಲ ಆಗಲಿ ಅಂತ ಅಂದ್ಕೊಂಡು ನಾನು ಜ್ಞಾನ ಸಮೃದ್ಧಿ ಕ್ಲಾಸಸ್ ವತಿಯಿಂದ ಫಸ್ಟ್ ಪಾರ್ಟಲ್ಲಿ ಮೊದಲ 4 ಅಂಕಗಳನ್ನು ಸವಿವರವಾಗಿ ವಿತ್ ರೂಲ್ಸ್, ಫಾಲೋ ದ ಈಸಿ ರೂಲ್ಸ್ ಆ್ಯಂಡ್ ರಿಮೆಂಬರ್ ಫಾರ್ ಎವರ್, ಅಂದರೆ ಮುಂದಿನ ಭವಿಷ್ಯತ್ತಿಗೂ ಕೂಡ ಕಾಂಪಿಟೇಟಿವ್ ಎಕ್ಸಾಮನ್ನು ಫೇಸ್ ಮಾಡಬೇಕನ್ನುವಂಥ ವಿದ್ಯಾರ್ಥಿಗಳಿಗೆ ಇದು ದಾರಿದೀಪ ಆಗ್ತಿದೆ ಅನ್ನುವಂಥ ಅನ್ಕೊಳ್ತಕ್ಕಂಥ ವಿಚಾರ ನಂದು. ಆ್ಯಂಡ್ SSLCಯಲ್ಲಿ ಟಾಪರ್ ಆಗಬೇಕು, ಇಂಗ್ಲೀಷ್ನಲ್ಲಿ ನಾನು ಔಟ್ ಆಫ್ ಔಟ್ ಪಡಿಬೇಕು ಅಂತಂದರೆ ಇಲ್ಲಿ ಓಲ್ಡ್ ಕ್ವಶನ್ ಪೇಪರ್ ಜೊತೆಗೆ ಸಾಕಷ್ಟು ವಿಚಾರಗಳನ್ನು ನಾನು ಅನಲೈಸ್ ಮಾಡಿದ್ದೀನಿ. ಈಸಿಯೆಸ್ಟ್ ರೂಲ್ಸ್ಗಳನ್ನು ಹೇಳಿದ್ದೀನಿ, ಟ್ರಿಕ್ಸ್ಗಳನ್ನು ಕೂಡ ಹೇಳಲಿಕ್ಕೆ ಹೊರಟಿರ್ತಕ್ಕಂಥದ್ದು. ಇವುಗಳನ್ನೆಲ್ಲ ಉಪಯೋಗ ಮಾಡಿಕೊಂಡು ಅತ್ಯಂತ ಹೆಚ್ಚು ಅಂಕಗಳನ್ನು ಪಡ್ಕೊಂಡು ನಾಳೆ ಬರ್ತಕ್ಕಂಥ 2025 ವಾರ್ಷಿಕ ಪರೀಕ್ಷೆ ನಿಮ್ಮದಾಗಿರಲಿ ಅನ್ನುವಂಥ ವಿಚಾರವನ್ನು ಇಟ್ಟುಕೊಂಡೇ ಈ ವಿಡಿಯೋಗಳನ್ನು ಮಾಡ್ತಕ್ಕಂಥದ್ದು. ಈ ಫಸ್ಟ್ ಪಾರ್ಟಲ್ಲಿ ಮೊದಲ 4 ಅಂಕಗಳನ್ನು ತುಂಬ ಒಂದು ಸರಳ ರೀತಿಯೊಳಗಡೆ ನಾವು ವಿಶ್ಲೇಷಣೆ ಮಾಡಿದ್ದೀವಿ. ಈ ವಿಡಿಯೋವನ್ನು ಪೂರ್ಣ ನೋಡಿ ಅದರ ಸದುಪಯೋಗವನ್ನು ಪಡೆದುಕೊಳ್ಳಿ. SSLC ಮತ್ತು ಇತರೆ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೂ ಕೂಡ ಇದು ತುಂಬ ಅನುಕೂಲ ಆಗ್ತಿದೆ ಅನ್ನುವಂಥದ್ದು. ಇಲ್ಲಿ ದ ಮೋಸ್ಟ್ ಇಂಪಾರ್ಟೆಂಟ್ ಗ್ರಾಮರ್ ರೂಲ್ಸ್ ಆ್ಯಂಡ್ ಕ್ವಶನ್ಸ್ ವಿತ್ ಆನ್ಸರ್ಸ್ ಆಫ್ ಓಲ್ಡ್ ಕ್ವಶನ್ ಪೇಪರ್ಸ್. ಸೊ ಇಲ್ಲಿ 4 ಗ್ರಾಮರ್ ಪಾಯಿಂಟ್ಸ್ಗಳನ್ನ ನಾವು ಡಿಸ್ಕಸ್ ಮಾಡಲಿಕ್ಕೆ ಹೊರಟಿವಿ. ಕ್ವಶನ್ ಟ್ಯಾಗ್ಸ್, ಇಫ್ ಕ್ಲಾಸ್, ಲ್ಯಾಂಗ್ವೇಜ್ ಫಂಕ್ಷನ್ ಆ್ಯಂಡ್ ಇನ್ಫಿನಿಟಿವ್, ಇವುಗಳನ್ನು ಡಿಸ್ಕಸ್ ಮಾಡೋಣ. ಇಲ್ಲಿ ಲಾಸ್ಟ್ ವಿಡಿಯೋದಲ್ಲಿ ಕೆಲವೊಂದಿಷ್ಟು ಡೈರೆಕ್ಟ್ ಎಕ್ಸಾಂಪಲ್ಸ್ ಕೊಟ್ಟಾಗ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಅದಕ್ಕೆ ರೂಲ್ಸ್ಗಳನ್ನು ಕೂಡ ಹೇಳಿದರೆ ಒಳ್ಳೆಯದು ಅನ್ನುವಂಥ ಕಾರಣಕ್ಕಾಗಿ ಈ ಕ್ವಶನ್ ನಂಬರ್ 1 ಕ್ವಶನ್ ಟ್ಯಾಗ್ ಬಗ್ಗೆ ನಾವು ನೋಡ್ತಾ ಹೋದಾಗ ಕೆಲವೊಂದಿಷ್ಟು ರೂಲ್ಗಳನ್ನು ನಾವು ಕಲೀಲೇಬೇಕು ಅನ್ನೋದು ಅನಿವಾರ್ಯ. ಸೊ ಆ ಕಾರಣಕ್ಕಾಗಿ ಇಲ್ಲಿ ನಾನು ರೂಲ್ಗಳನ್ನು ಹೇಳ್ತಾ ಹೋಗ್ತೀನಿ. ಇಲ್ಲಿ ರೂಲ್ಸ್ ತೆಗೆದುಕೊಂಡಾಗ ರೂಲ್ ನಂಬರ್ 1, ಸೊ ಪಿಕ್ ದ ಹೆಲ್ಪಿಂಗ್ ವರ್ಬ್ ಇಫ್ ದೇರ್ ಈಸ್ V1, ರೈಟ್, ಡೂ ಆರ್ ಡಸ್ V2 ಡಿಡ್. ಅಂದರೆ ಇದರ ಅರ್ಥ ಇಷ್ಟೇ. ಸೊ ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ ಒಳಗಡೆ ಅಲ್ಲಿ ಏನಾದರೂ V1 ಬಂದಿತ್ತು ಅಂದರೆ, ಫಾರ್ ಎಕ್ಸಾಂಪಲ್ ರೈಟ್ ಬಂದಾಗ ನೀವು ಡೂ ಆರ್ ಡಸ್ ಅನ್ನು ತೆಗೆದುಕೊಳ್ಬೇಕಾಗ್ತದೆ. ಇಟ್ ಡಿಪೆಂಡ್ಸ್ ಅಪಾನ್ ಸಬ್ಜೆಕ್ಟ್. ಆಮೇಲೆ ಪಾಸ್ಟ್ ಟೆನ್ಸಲ್ಲಿ ಬಂದಾಗ ರೋಟ್ ಅಂತ ಬಂದಿತ್ತು ಅಂದರೆ ಡಿಡ್ ತೊಗೋಬೇಕಾಗ್ತದೆ. ಇದು ರೂಲ್ ನಂಬರ್ 1. ಇನ್ನು ರೂಲ್ ನಂಬರ್ 2 ಏನಪ್ಪ ಅಂತಂದರೆ, ಆ್ಯಡ್ ನೆಗೆಟಿವ್ ಫಾರ್ಮ್ ಟು ಹೆಲ್ಪಿಂಗ್ ವರ್ಬ್ ನಾಟ್ ಇಫ್ ದ ಸ್ಟೇಟ್ಮೆಂಟ್ ಈಸ್ ಪಾಸಿಟಿವ್. ಅಂದರೆ ಕೊಟ್ಟಿರ್ತಕ್ಕಂಥ ವಾಕ್ಯ ಪಾಸಿಟಿವ್ ಸೆಂಟೆನ್ಸ್ ಆಗಿತ್ತಂದ್ರೆ ಸೊ ಅಲ್ಲಿ ನಾವು ಅದನ್ನು ಕ್ವಶನ್ ಟ್ಯಾಗ್ ಮಾಡೋ ಮುಂದೆ ನೆಗೆಟಿವ್ ಆಗಿ ಅದನ್ನು ತೆಗೆದುಕೊಳ್ಬೇಕಾಗ್ತದೆ, ನಾಟ್ ಅನ್ನೋದನ್ನು ಆ್ಯಡ್ ಮಾಡಬೇಕಾಗ್ತದೆ. ರೂಲ್ ನಂಬರ್ 3 ಏನು ಅಂತಂದರೆ, ಡೋಂಟ್ ಆ್ಯಡ್ ನೆಗೆಟಿವ್ ಫಾರ್ಮ್ ನಾಟ್ ಇಫ್ ದ ಸ್ಟೇಟ್ಮೆಂಟ್ ಈಸ್ ಇನ್ ನೆಗೆಟಿವ್. ಅಂದರೆ ಇಟ್ ಮೀನ್ಸ್ ದ ಗಿವನ್ ಸೆಂಟೆನ್ಸ್ ಈಸ್ ಆಲ್ರೆಡಿ ಇನ್ ನೆಗೆಟಿವ್ ಫಾರ್ಮ್, ಸೊ ಡೋಂಟ್ ಟೇಕ್ ನಾಟ್. ಅಂದರೆ ಅದು ನಕಾರಾತ್ಮಕ ವಾಕ್ಯ ಆಗಿತ್ತಂದರೆ ನಾಟ್ ತೆಗೆದುಕೊಳ್ಳೋ ಅವಶ್ಯಕತೆ ಇಲ್ಲ, ಅದನ್ನು ಪಾಸಿಟಿವ್ ಆಗಿ ಬರೀಬೇಕು. ಇನ್ನು 4th ರೂಲ್, ಇಟ್ ಈಸ್ ವೆರಿ ಇಂಪಾರ್ಟೆಂಟ್, ರೈಟ್ ದ ಸಬ್ಜೆಕ್ಟ್ ಆಫ್ ದ ಸ್ಟೇಟ್ಮೆಂಟ್ ಲಾಸ್ಟ್. ಅಂದರೆ ಸಬ್ಜೆಕ್ಟಲ್ಲಿ ಬಂದಿರತಕ್ಕಂಥ ವರ್ಡನ್ನು ಲಾಸ್ಟಿಗೆ ಬರೀಬೇಕು. ಆದರೆ ಆ ಸಬ್ಜೆಕ್ಟ್ ಇಟ್ ಶುಡ್ ಬಿ ಪ್ರೊನೌನ್, ದೆನ್ ಫುಡ್ ದ ಕ್ವಶನ್ ಮಾರ್ಕ್. ಅಂದರೆ ಬರಿಬೇಕಾದಾಗ ಅದು ನೌನ್ ಫಾರ್ಮಲ್ಲಿ ಬಂದಾಗ ಅಥವಾ ನೌನ್ ಬಂದಾಗ ಅಲ್ಲಿ ಅದನ್ನು ನಾವು ಪ್ರೊನೌನ್ ಆಗೇ ಕನ್ವರ್ಟ್ ಮಾಡ್ಕೊಂಡು ಬರಿಬೇಕಾಗಿರ್ತಕ್ಕಂಥದ್ದು ಇದು ರೂಲ್ ಇದು. ಸೊ ಇಷ್ಟು ಈ 4 ರೂಲ್ಗಳನ್ನು ನೆನಪಿಟ್ಕೊಂಡ್ರೆ ನೀವು ಕ್ವಶನ್ ಟ್ಯಾಗನ್ನು ಬಹಳ ಈಸಿಯಾಗಿ ಸಾಲ್ವ್ ಮಾಡಲಿಕ್ಕೆ ಸಾಧ್ಯ ಐತಿ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಅದಕ್ಕೆ ಈ 4 ರೂಲ್ಗಳನ್ನು 4 ಕಲರ್ಗಳು ಕೊಟ್ಟಾಗ ಮುಂದಿನ ಎಕ್ಸಾಂಪಲ್ಸ್ಗಳನ್ನು ಕೂಡ ಅದೇ ಕಲರಲ್ಲಿ ನಿಮಗೆ ಬಿಡಿಸ್ತಾ ಹೋಗ್ತೀನಿ ನಾನು. ಭಾಳ ಈಸಿಯೆಸ್ಟ್ ಕೂಡ ಆಗ್ತದೆ. ಇಲ್ಲಿ ನೀವು ಅಬ್ಸರ್ವ್ ಮಾಡಬೇಕಾಗಿರ್ತಕ್ಕಂಥದ್ದು ಏನು ಅಂತಂದರೆ, ಒಂದು ಸ್ಟೇಟ್ಮೆಂಟ್ ಬಂದಾಗ ಫಸ್ಟ್ ಅಲ್ಲಿ ಕೊಟ್ಟಿರ್ತಕ್ಕಂಥ ವರ್ಬ್ ಯಾವುದೈತಿ, ಮೇನ್ ವರ್ಬ್ ಕೊಟ್ಟನೋ ಅಥವಾ ಹೆಲ್ಪಿಂಗ್ ವರ್ಬ್ಸ್ ಏನಾರು ಅದಾವೋ ಅನ್ನೋದನ್ನು ಅಬ್ಸರ್ವ್ ಮಾಡಬೇಕು. ಆಮೇಲೆ ಅದು ನೆಗೆಟಿವ್ ಅದನೋ ಪಾಸಿಟಿವ್ ಅದನ್ನು ಅಬ್ಸರ್ವ್ ಮಾಡಬೇಕು. ನೆಗೆಟಿವ್ ಇತ್ತು ಅಂತಂದರೆ ಪಾಸಿಟಿವ್ ಮಾಡ್ಕೋಬೇಕು, ಪಾಸಿಟಿವ್ ಇತ್ತು ಅಂದರೆ ನೆಗೆಟಿವ್ ಮಾಡಬೇಕು. ಕೊನೆಗೆ ಸಬ್ಜೆಕ್ಟ್ ಪ್ಲೇಸ್ನಲ್ಲಿ ಇರ್ತಕ್ಕಂಥ ವರ್ಡ್ ಅಂತಂದು ನಾವು ಏನು ಮಾಡಬೇಕಾಗ್ತದೆ, ಅದರ ಪ್ರೊನೌನನ್ನು ಬರೀಬೇಕು. ಲಾಸ್ಟಿಗೆ ಕ್ವಶನ್ ಮಾರ್ಕ್ ಇಡಬೇಕು. ಇದು SSLC ಎಕ್ಸಾಮ್ನಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಆಗಿರೋದ್ರಿಂದ ನಿಮಗೇನಂಥ ತೊಂದರೆಗಳಾಗೋದಿಲ್ಲ. ಆಪ್ಷನ್ಸ್ ಇರೋದ್ರಿಂದ ಈಸಿಯಾಗಿ ನೀವು ಇದನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಆದರೆ ಕಾಂಪಿಟೇಟಿವ್ ಎಕ್ಸಾಮ್ನಲ್ಲೂ ಕೂಡ ನಿಮ್ಗೆ ಆಪ್ಷನ್ಸ್ ಇರ್ತವೆ. ಸೊ ಡೈರೆಕ್ಟ್ ಬಿಡಿಸ್ಬೇಕಾಗಿರ್ತಕ್ಕಂಥದ್ದು ಕೂಡ ಅಷ್ಟೇ ನಾವು ಕಲ್ಕೋಬೇಕಾಗಿರ್ತಕ್ಕಂಥದ್ದು. ಇಲ್ಲಿ ಫಸ್ಟ್ ಎಕ್ಸಾಂಪಲ್ ಅದ ನೋಡಿರಿ, ಹೀ ಈಸ್ ಅ ಡಾಕ್ಟರ್. ಈ ಕೊಟ್ಟಿರ್ತಕ್ಕಂಥ ವಾಕ್ಯದಲ್ಲಿ ಹೀ ಈಸ್ ಅ ಡಾಕ್ಟರ್ ಅಂದಾಗ ಈಸ್ ಅನ್ನೋದನ್ನು ನಾವು ಫಸ್ಟ್ ಬರೀಬೇಕು. ಅದೇ ನಿಮ್ಮ ಬ್ಲ್ಯಾಕ್ ಒಂದು ಕಲರಲ್ಲಿ ಕೊಟ್ಟಿರ್ತಕ್ಕಂಥದ್ದು. ದೆನ್ ಸೆಕೆಂಡ್ ರೂಲ್ ಅಪ್ಲೈ ಮಾಡಿದಾಗ ನಾಟ್ ಆಯಿತು, ಯಾಕಂದರೆ ದ ಸ್ಟೇಟ್ಮೆಂಟ್ ಈಸ್ ಪಾಸಿಟಿವ್, ದಟ್ಸ್ ವೈ ವಿ ಹ್ಯಾವ್ ಟು ರೈಟ್ ಹಿಯರ್ ನಾಟ್ ಅನ್ನೋದು ಬರೀಬೇಕು. ಈಸಂಟ್ ಆಯಿತು. ದೆನ್ 4th ರೂಲ್ ಕಂಪೇರ್ ಮಾಡಿದಾಗ ಹೀ ರೆಡ್ ಲೆಟ್ರಲ್ಲಿ ಬರ್ದಿದ್ದೀನಿ, ರೆಡ್ ಕಲರಲ್ಲಿ. ಸೊ ಹೀ ಅಂತೇಳಿ ನಾವು ಮೆನ್ಷನ್ ಮಾಡಬೇಕಾಗ್ತೈತಿ. ಸೊ ಅಂದಾಗ ಉತ್ತರ ಏನಾಯಿತು ಅಂದರೆ, ಹೀ ಈಸ್ ಅ ಡಾಕ್ಟರ್ ಇದ್ದಿದ್ದಕ್ಕಾಗಿ ಈಸಂಟ್ ಹೀ. ಇಟ್ ಮೀನ್ಸ್ ಫಾರ್ ದಿಸ್ ಅಸರ್ಷನ್ ದೆರ್ ಈಸ್ ಅ ಸ್ಟೇಟ್ಮೆಂಟ್, ದೆರ್ ಈಸ್ ಅ ಕ್ವಶನ್, ಈಸಂಟ್ ಹೀ, ಶಾರ್ಟ್ ಕ್ವಶನ್, ಅದನ್ನೇ ಕ್ವಶನ್ ಟ್ಯಾಗ್ ಅಂತ ಕರಿತೀವಿ. ಟು ಕನ್ಫರ್ಮ್ ದ ಸ್ಟೇಟ್ಮೆಂಟ್ ಅಂದಂಗಿದು ಹೇಳಿಕೆಯನ್ನು ನಾವು ಕನ್ಫರ್ಮ್ ಮಾಡ್ಕೊಳ್ಳಿಕ್ಕೆ ಆ ರೀತಿ ಮಾಡತಕ್ಕಂಥದ್ದು.
ದೆನ್ ಇನ್ನು ಸೆಕೆಂಡ್ ರೂಲಿಗೆ ಹೋದಾಗ, ಸೆಕೆಂಡ್ ಕ್ವಶನ್ಗೆ ಹೋದಾಗ, ರಾಮ ಈಸ್ ಅ ಡಾಕ್ಟರ್. ರಾಮ ಈಸ್ ಅ ಡಾಕ್ಟರ್. ಈಸ್ ಬರೆದ್ರಿ, ದೆನ್ ಆ್ಯಡ್ ದೇರ್ ನಾಟ್, ಯಾಕಂದರೆ ರಾಮ ಈಸ್ ಅ ಡಾಕ್ಟರ್, ಇಟ್ ಈಸ್ ಇನ್ ಪಾಸಿಟಿವ್. ಸೊ ನಾಟ್ ಬರೆದಾದ್ಮೇಲೆ ರಾಮ ಈ ನೌನನ್ನು ನಾವು ಯಾವಾಗಲೂ ಪ್ರನೌನಾಗಿ ಕನ್ವರ್ಟ್ ಮಾಡಬೇಕು ಅಂತ ಹೇಳಿದ್ದೆ. ಸೊ ಆ ಕಾರಣಕ್ಕಾಗಿ ಫೋರ್ತ್ ರೂಲ್ ಅಪ್ಲೈ ಆದಾಗ ರೆಡ್ ಕಲರಲ್ಲಿ ಕೊಟ್ಟಿರ್ತಕ್ಕಂಥದ್ದು ಹಿ, ಈಸಂಟ್ ಹಿ. ನೆಕ್ಸ್ಟ್ ಇಲ್ಲಿ ಕೆಲವೊಂದಿಷ್ಟು ರೂಲ್ಗಳನ್ನು ನೋಡಬೇಕು. ಇವನ್ನಿಷ್ಟು ನೀವು ತಿಳ್ಕೊಂಬಿಟ್ರೆ ಈಸಿಯಾಗಿ ಮಾಡ್ಬೋದು ನೋಡಿರಿ. ಯು ಆರ್, ಆರಂಟ್ ಯು. ನೋಡಿರಿ, ಯು ಆರ್ ವಾಕ್ಯದ ನಿಮ್ಮ ಸ್ಟಾರ್ಟಿಂಗಲ್ಲಿ ಬಂದಿದ್ದರೆ ಆರಂಟ್ ಯು ಬರೆದು ಬಿಡೋದು, ಮುಗಿದ ಕೆಲಸ. ಮುಂದೆ ನಾಟ್ ಐಟು ಎಲ್ಲ ಸ್ವಲ್ಪ ನೋಡ್ಕೊಂಡು ಕನ್ಫರ್ಮ್ ಮಾಡ್ಕೊಂಡು ಬರೀಬೇಕಷ್ಟೇ. ವಿ ಆರ್, ಆರಂಟ್ ವಿ. ದೇ ಆರ್, ಆರಂಟ್ ದೇ. ನೆಕ್ಸ್ಟ್ ಸೆಕೆಂಡ್ ಟೇಬಲ್ನಲ್ಲಿ ಹಿ ಈಸ್, ಈಸಂಟ್ ಹಿ. ಶಿ ಈಸ್, ಈಸಂಟ್ ಶಿ. ಇಟ್ ಈಸ್, ಈಸಂಟ್ ಇಟ್. ನೆಕ್ಸ್ಟ್ ಥರ್ಡ್ ಟೇಬಲ್ ಐ ಆ್ಯಮ್. ಸೊ ಇಟ್ ಈಸ್ ಎಕ್ಸೆಪ್ಷನಲ್. ಇಲ್ಲಿ ಇಂಗ್ಲೀಷ್ ಗ್ರಾಮರ್ಲಿ ಐ ಆ್ಯಮ್ ಬಂದಾಗ ಯಾವಾಗಲೂ ನೀವು ಆರಂಟ್ ಐ ಅಂತ ಬರೀಬೇಕಾಗ್ತದೆ. ಶಿ ವಿಲ್ ಬಂದಾಗ ಓಂಟ್ ಶಿ ಮಾಡಬೇಕು. ಸೊ ಪಾಸಿಟಿವ್ ಸೆಂಟೆನ್ಸ್ ಇತ್ತು ಅಂದರೆ ನೆಗೆಟಿವ್ ಮಾಡ್ಕೊಂಡು ಮುಂದೆ ವಿಲ್ ಇದ್ದಿದ್ದು ಏನಾಗ್ತದೆ, ಓಂಟ್ ಶಿ ಅಂತಲೇ ಆಗ್ತದೆ. ಈ ರೀತಿ ಈ ರೂಲ್ಗಳನ್ನು ನಾವು ಅರ್ಥ ಮಾಡಿಕೊಂಡ್ರೆ ಸಾಕು, ಈಸಿಯಾಗಿ ನಿಮ್ಗೆ ಗೊತ್ತಾಗ್ತದೆ. ನೆಕ್ಸ್ಟ್ ಟೇಬಲ್ಗೆ ಹೋಗೋಣ. ಸೊ ಇಲ್ಲಿ ಯಾವುದೇ ಹೆಲ್ಪಿಂಗ್ ವರ್ಬ್ ಇಲ್ಲ, ಮೇನ್ ವರ್ಬನ್ನು ಯೂಸ್ ಮಾಡಿರ್ತಕ್ಕಂಥದ್ದು ನೋಡಿರಿ. ಐ ಕಮ್ ಅಂದರೆ ಇಲ್ಲಿ ರೈಟ್ ಅಂತ ಸ್ಟಾರ್ಟಿಂಗ್ ರೂಲ್ ನಂಬರ್ 1 ಕೊಟ್ಟಿದ್ದೆಲ್ಲ ಆ ರೀತಿ. ಐ ಕಮ್ ಬಂದಾಗ ಡೋಂಟ್ ಐ, ವಿ ಕಮ್, ಡೋಂಟ್ ವಿ, ಯು ಕಮ್, ಡೋಂಟ್ ಯು, ದೇ ಕಮ್, ಡೋಂಟ್ ದೇ. ಇಷ್ಟು ಸಿಂಪಲ್ಲಾಗಿ ಬರೀಬೇಕು. ಅಂದರೆ ಐ, ವಿ, ಯು, ದೇ ಬಂದಾಗ ಡೋಂಟ್ ತೊಗೊಂಡ್ರೆ ಮುಗಿದ ಕೆಲಸ. ದೆನ್ ಹೀ ಕಮ್ಸ್, ಡಸಂಟ್ ಹೀ. ಶಿ ಕಮ್ಸ್, ಡಸಂಟ್ ಶಿ. ಇಟ್ ಕಮ್ಸ್, ಡಸಂಟ್ ಶಿ. ಸೊ ಈ ರೀತಿ ಡಸಂಟ್ ಇಟ್, ಈ ರೀತಿ ತೊಗೋಬೇಕಾಗುತ್ತೆ ಇಟ್ ಕಮ್ಸ್ ಬಂದಾಗ. ಸೊ ಅಂದ್ರೆ ಹೀ, ಸಿ, ಇಟ್ ಬಂದಾಗ ಅಥವಾ ಸಿಂಗ್ಯುಲರ್ ನೌನ್ ಇತ್ತು ಅಂದರೆ ಡಸ್ ತೊಗೊಳ್ರಿ. ಅಲ್ಲಿ ಐ ಒಂದನ್ನು ಹೊರತುಪಡಿಸಿ ಉಳಿದ ಕಡೆ ಪ್ಲೂರಲ್ ಬಂದಾಗ ನೀವೆಲ್ಲ ಏನು ಮಾಡ್ಕೋಬೇಕು, ಡೋಂಟನ್ನು ತೆಗೆದುಕೋ. ಐ ಬಂದಾಗ ಕೂಡ ಡೋಂಟನ್ನು ಆಗ್ತದೆ. ಇದು ರೂಲ್, ಇದು ನೆನ್ಪಿಟ್ಕೋಬೇಕು. ದೆನ್ ಫಾಸ್ಟ್ ಟೆನ್ಸಲ್ಲಿ ತೆಗೆದುಕೊಂಡಾಗ ಕಮ್ ಇದ್ದಿದ್ದು ಕೇಮ್ ಆಗ್ತದೆ. ಹೀ ಕೇಮ್ ಬಂದಾಗ ಡಿಡಂಟ್ ಐ, ಸಾರಿ ಇಲ್ಲಿ ಡಿಡಂಟ್ ಹೀ ಆಗಬೇಕದು, ಡಿಡಂಟ್ ಹೀ ಅಂತ ಆಗಬೇಕು. ದೆನ್ ಐ ಕೇಮ್ ಇದ್ದಿದ್ದು ಡಿಡಂಟ್ ಐ ಅಂತಲೇ ಆಗಬೇಕಿದು ಕೂಡ. ಸೊ ಇಲ್ಲಿ ಅವೆರಡು ಮಿಸ್ಟೇಕ್ ಆಗ್ಯಾವ, ತಿದ್ದುಕೊಡ್ರಿ. ಒಂದೇದು ಡಿಡಂಟ್ ಹೀ ಮಾಡಿಕೊಡ್ರಿ, ಎರಡನೇದನ್ನು ಡಿಡಂಟ್ ಐ ಮಾಡಿಕೊಡ್ರಿ. ಇದು ಫಾಸ್ಟ್ ಟೆನ್ಸಲ್ಲಿ ನಾವು ಮಾಡಬೇಕಾದಾಗ ಡಿಡ್ ಅನ್ನೋದನ್ನು ಬಳಸಿ ಈ ರೀತಿ ಮಾಡಬೇಕು. ಇನ್ನು ನೆಕ್ಸ್ಟ್ ನಾವು ಇಲ್ಲಿ ಕೆಲವೊಂದಿಷ್ಟು ಎಕ್ಸಸೈಸ್ಗಳನ್ನು ನೋಡೋಣ. ಇವಕ್ಕೆ ಟು ಬಿ ಹೆಲ್ಪಿಂಗ್ ವರ್ಬ್ಸ್ ಅಂತ ಕರಿತೀವಿ. ಆ್ಯಮ್, ಆರ್, ಈಸ್ ಆರ್ ಇನ್ ಪ್ರೆಸೆಂಟ್ ಟೆನ್ಸ್, ವಾಸ್, ವರ್ ಇನ್ ಪಾಸ್ಟ್ ಟೆನ್ಸ್. ಟು ಬಿ ಹೆಲ್ಪಿಂಗ್ ವರ್ಬ್ಸ್ ಮುಂದಿನ ಒಂದು ಗ್ರಾಮರ್ ಪಾಯಿಂಟಲ್ಲಿ ಕೂಡ ಬಹಳ ಯೂಸ್ಫುಲ್ ಆಗ್ತದೆ, ನೆನ್ಪಿಟ್ಕೊಳ್ಳಿ. ಟು ಬಿ ಹೆಲ್ಪಿಂಗ್ ವರ್ಬ್ಸ್ ಅಂತ ಕರಿತೀವಿ. ಇವುಗಳನ್ನು ನಾವಿಲ್ಲಿ ಆ್ಯಕ್ಟಿವ್ ಆ್ಯಂಡ್ ಪ್ಯಾಸಿವ್ ವಾಯ್ಸ್ ಕೊಟ್ಟಾಗ ಯಾವ ರೀತಿ ಮಾಡಬೇಕು. ದ ಫಸ್ಟ್ ಎಕ್ಸಾಂಪಲ್, ಐ ಆಮ್ ಅ ಸ್ಟೂಡೆಂಟ್. ಆಗಲೇ ಹೇಳಿದೆ ನಾನು ಎಕ್ಸೆಪ್ಷನಲ್ ಅಂತೇಳಿ. ಸೊ ಇದು ಆರಂಟ್ ಐ, ಐ ಆಮ್ ಬಂದರೆ ಆರಂಟ್ ಐ ಬರೀಬೇಕಷ್ಟೆ. ದೆನ್ ಐ ಆಮ್ ನಾಟ್ ಅ ಸ್ಟೂಡೆಂಟ್. ಸೊ ದಿಸ್ ಈಸ್ ಇನ್ ನೆಗೆಟಿವ್. ಸೊ ದ್ಯಾಟ್ಸ್ ವೈ ವಿ ಹ್ಯಾವ್ ಟು ರೈಟ್ ಹಿಯರ್ ಎಮ್ ಐ. ಎಮ್ ಐ ಅಷ್ಟೇ ಬರೀಬೇಕಿಲ್ಲಿ, ಯಾಕಂದ್ರೆ ನಾಟ್ ಆಲ್ರೆಡಿ ಸೆಂಟೆನ್ಸ್ನಲ್ಲಿದೆ, ಅದಕ್ಕಾಗಿ ಅದನ್ನು ವಾಪಸ್ ಬರೀಬಾರ್ದು. ಎಮ್ ಐ ಬರೆದ್ರೆ ನಿಮ್ಮ ಆನ್ಸರ್ ಇದ್ದಿದ್ದು ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಥರ್ಡ್ ಸೆಂಟೆನ್ಸ್, ದೀಸ್ ಫ್ರೂಟ್ಸ್ ಆರ್ ವೆರಿ ಟೇಸ್ಟಿ. ಆರಂಟ್ ದೇ. These fruits are not tasty. This is in negative. That's why we have to write are they. Raju is my best friend. Isn't he? ನೋಡ್ರಿ ಇಲ್ಲಿ ರಾಜು ಇದ್ದಾಗ ಅದನ್ನು ಹೀ ಮಾಡ್ಕೊಂಡಿವಿ. ಮ್ಯಾಲಿನ ಸೆಂಟೆನ್ಸ್ ಒಳಗಡೆ ದೀಸ್ ಫ್ರೂಟ್ಸ್ ಇದ್ದಿದ್ದನ್ನು ಆರಂಟ್ ದೇ ಮಾಡ್ಕೋಬೇಕು, ಯಾಕಂದ್ರೆ ದೀಸ್ ಫ್ರೂಟ್ಸ್. ಸೊ ದ ಸಬ್ಜೆಕ್ಟ್ ಈಸ್ ಇನ್ ಫ್ಲೂರಲ್. ದಟ್ಸ್ ವೈ ವಿ ಹ್ಯಾವ್ ಟು ರೈಟ್ ದೇರ್ ದೇ. ಯಾಕೆ ಹಣ್ಣುಗಳು ಅಂದಾಗ ನಾವು ಅದನ್ನು ಬಹಳ ಅದಾವ ಅಂತ ಕೌಂಟ್ ಮಾಡ್ತೀವಲ್ಲ, ಅಂದ್ಕೊಳ್ತೀವಲ್ಲ, ಆ ಕಾರಣಕ್ಕಾಗಿ ಅದನ್ನು ದೇ ಅಂತ ಬರಬೇಕಲ್ಲಿ. ಅದಕ್ಕೆ ಅದು ಆರಂಟ್ ದೇ. ಓಕೆ. ರಾಜು ಈಸ್ ನಾಟ್ ಮೈ ಬೆಸ್ಟ್ ಫ್ರೆಂಡ್. ಈಸ್ ಹಿ? ದ ಕಿಂಗ್ ವಾಸ್ ಇನ್ ಹಿಸ್ ಥ್ರೋನ್. ವಾಸ್ ಅದ ನೋಡ್ರಿ, ಅದಕ್ಕೆ ಕಾರಣಕ್ಕಾಗಿ ವಾಸಂಟ್ ಹಿ. ದ ಕಿಂಗ್ ವಾಸ್ ನಾಟ್ ಇನ್ ಹಿಸ್ ಥ್ರೋನ್. ವಾಸ್ ಹಿ? ಯು ವರ್ ರೀಡಿಂಗ್ ಬುಕ್ಸ್. ವರಂಟ್ ಯು? ಯು ವರ್ ನಾಟ್ ರೀಡಿಂಗ್ ಬುಕ್ಸ್. ವರ್ ಯು? ನೆಕ್ಸ್ಟ್ ಎಕ್ಸಾಂಪಲ್, ಟು ಹ್ಯಾವ್. ಇನ್ನು ಟು ಹ್ಯಾವ್ ಹೆಲ್ಪಿಂಗ್ ವರ್ಬ್ಸ್ ಬಂದಾಗ ಯಾವ ರೀತಿ ನಾವು ಮಾಡ್ಕೋಬೇಕು ಅನ್ನೋಂಥದ್ದು. ಟು ಹ್ಯಾವ್ ಹೆಲ್ಪಿಂಗ್ ವರ್ಬ್ಸ್ ಬಂದಾಗ ಪ್ರೆಸೆಂಟ್ ಟೆನ್ಸಲ್ಲಿ ಹ್ಯಾವ್ ಮತ್ತು ಹ್ಯಾಸ್ಗಳನ್ನ ಬಳಸ್ತೀವಿ, ಪಾಸ್ಟ್ ಟೆನ್ಸಲ್ಲಿ ಹ್ಯಾಡನ್ನು ಬಳಸ್ತೀವಿ. ಓಕೆ. ಐ ಹ್ಯಾವ್ ಈಟನ್ ಅ ಮ್ಯಾಂಗೋ. ಹ್ಯಾವಂಟ್ ಐ? ಹ್ಯಾವ್ ಬರೆದಾದ್ಮೇಲೆ ನೆಗೆಟಿವ್ ಮಾಡ್ಕೊಳ್ತೀರಿ, ಹ್ಯಾವಂಟ್ ಆಗ್ತದೆ. ಸಬ್ಜೆಕ್ಟ್ ಪ್ಲೇಸ್ನಲ್ಲಿರ್ತಕ್ಕಂಥ ಐಯನ್ನು ಬರೆದು ಬಿಡಬೇಕಷ್ಟೇ. ಹ್ಯಾವಂಟ್ ಐ? ಐ ಹ್ಯಾವ್ ನಾಟ್ ಈಟನ್ ಅ ಮ್ಯಾಂಗೋ. ಹ್ಯಾವ್ ಐ? ದೆನ್ ಶಿ ಹ್ಯಾಸ್ ರಿಟನ್ ಅ ಸ್ಟೋರಿ. ಹ್ಯಾಸಂಟ್ ಶಿ? She has not written a story. Has she? Virat had made a century. Hadn't he? Virat hadn't made a century. Had he? She has a car.
ಡಸಂಟ್ ಶಿ. ಇಲ್ಲಿ ಕನ್ಫ್ಯೂಸ್ ಆಗಬೇಡ್ರಿ. ಹ್ಯಾಸ್ ಬಂತಲ್ಲ ಮತ್ತೆ ಯಾಕೆ ಡಸಂಟ್ ಬರ್ದೀವಿ ಅಂತ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಯಾಕಂದರೆ ಹ್ಯಾಸ್ ಈಸ್ ಯೂಸ್ಡ್ ಹಿಯರ್ ಆ್ಯಸ್ ಅ ಮೇನ್ ವರ್ಬ್. ಮ್ಯಾಲೆ ಹ್ಯಾವ ಹ್ಯಾಸ್ ಅನ್ನೋದು ಇನ್ನೊಂದು ಮೇನ್ ವರ್ಬ್ಗೆ ಹೆಲ್ಪ್ ಮಾಡ್ಯಾವಲ್ಲಿ. ಹ್ಯಾವ್ ಈಟನ್, ಹ್ಯಾಸ್ ರಿಟರ್ನ್ ಅಂತೇಳಿ ಹೆಲ್ಪ್ ಮಾಡಿದವ. ಅಲ್ಲಿ ಟೆನ್ಸನ್ನು ಇಂಡಿಕೇಟ್ ಮಾಡಲಿಕ್ಕೆ ಆ ರೀತಿ ನಾವು ಬಳಸ್ಕೊಂಡಿರ್ತೀವಿ. ಇಲ್ಲಿ ಹ್ಯಾಸನ ಮೇನ್ ವರ್ಬ್ ಆಗಿದೆ, ಅವಳು ಒಂದು ಕಾರಣ ಹೊಂದಿರುತ್ತಾಳೆ ಅಂತ ಅರ್ಥ ಕೊಡ್ತದೆ. ಆಗ ಹ್ಯಾಸನ ಮೇನ್ ವರ್ಬ್ ಆಗಿತ್ತು ಅಂತಂದರೆ ಸೊ ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಆಗಿರ್ತದೆ, ಡಸಂಟ್ ಶಿ ಅಂತ ಬರೀಬೇಕಿದು. ಅಂದ್ರಲ್ಲಿ ಹೆಂಗೆ ಕಮ್ ರೈಟ್ ತೊಗೊಂಡಿವಲ್ಲ, ಈ ಹ್ಯಾಸ್ ಅನ್ನೋದು ಅದೇ ಅರ್ಥದಲ್ಲಿ ಬಳಸಿದಾಗ ಹ್ಯಾಸಂಟ್ ಶಿ ಅಂತಲೇ ಆಗಬೇಕಿದು. ಸಾರಿ, ಡಸಂಟ್ ಶಿ ಅಂತಲೇ ಆಗಬೇಕಿದು. ಓಕೆ, ಅದೇ ರೀತಿ ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ಕೂಡ ನಾವು ನೋಡ್ಬೋದು. ಇದ್ರ ಜೊತೆಗೇ ಕೂಡ ಅದು ಏನಪ್ಪ ಅಂತಂದರೆ ಹ್ಯಾವ್ ಮೇನ್ ವರ್ಬ್ ಆಗಿ ತೆಗೆದುಕೊಂಡಿದ್ವಿ ಅಂತಂದರೆ ಅದನ್ನು ಕೂಡ ಹಾಗೆ ಬಳಸಬೇಕಾಗ್ತದೆ. ಓಕೆ, ಸೊ ಇಲ್ಲಿ ಕನ್ಫ್ಯೂಷನ್ ಬೇಡ, ಬಹಳ ಕ್ಲಿಯರಾಗಿ ನಿಮಗೆ ಇಲ್ಲಿ ಮೆನ್ಷನ್ ಮಾಡಿದಾಗೈತಿ. ಹ್ಯಾವ, ಹ್ಯಾಸ್ ಅಥವಾ ಹ್ಯಾಡ ಏನೇ ಬರಲಿ ಅದಕ್ಕೆ ನೆಕ್ಸ್ಟ್ V3 ಇತ್ತು ಅಂತಂದ್ರೆ ನೀವಲ್ಲಿ ಹ್ಯಾಸ, ಹ್ಯಾವ, ಹ್ಯಾಡನ್ನು ಬಳಸಬೇಕು. ಇಲ್ಲದೆ ಹೋದ್ರೆ ಅದು ಮೇನ್ ವರ್ಬ್ ಅಂತ ತಿಳ್ಕೊಂಡು ಡಸಂಟ್ ಶಿ ಅಂತ ಬಳಸಬೇಕು. ಅದೇ ರೀತಿ ಯು ಹ್ಯಾವ್ ಡಿನ್ನರ್, ಯು ಹ್ಯಾವ್ ಡಿನ್ನರ್, ಡೋಂಟ್ ಯು. ಓಕೆ, ಈ ರೀತಿ ನಾವು ಅವುಗಳನ್ನ ಬಳಸ್ಕೋಬೇಕಾಗ್ತದೆ. ಇನ್ನು ಕೆಲವು ಸಾರಿ ಏನಾಗ್ತದೆ ಅಂದರೆ ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ ಒಳಗಡೆ ಮಾಡಲ್ಸ್ಗಳನ್ನು ಬಳಸಿದ್ರೆ. ಸೊ ಶಿ ಕ್ಯಾನ್ ಕ್ಲೈಂಬ್ ದ ಮೌಂಟ್ ಎವರೆಸ್ಟ್. ಹಿಯರ್ ಮಾಡಲ್ ಈಸ್ ಕ್ಯಾನ್, ಸೊ ಇಟ್ ಬಿಕಮ್ಸ್ ಕಾಂಟ್ ಶಿ, ಕಾಂಟ್ ಶಿ. ವಿ ಶುಡ್ ಫಾಲೋ ರೂಲ್ಸ್. ಶುಡ್ ಇಸ್ ಅ ಮಾಡಲ್ ಹಿಯರ್, ದಟ್ಸ್ ವೈ ಶುಡಂಟ್ ವಿ, ಅದನ್ನು ಶುಡಂಟ್ ವಿ ಅಂತ ಮಾಡ್ಕೊಡ್ರಿ. ದೆನ್ ದೇ ವುಡ್ ನಾಟ್ ಕಮ್ ಹೋಮ್, ಇದು ನೆಗೆಟಿವ್ ಇರೋದ್ರಿಂದ ವುಡ್ದೇ ಆಗಬೇಕು. ಸೊ ವಿ ಶುಡ್ ಫಾಲೋ ರೂಲ್ಸ್, ಅದು ಪಾಸಿಟಿವ್ ಸೆಂಟೆನ್ಸ್ ಐತಿ, ಎಲ್ಲ ಬರಿಬೇಕಾದಾಗ ಮಿಸ್ಟೇಕ್ ಆಗಿದೆ, ಶುಡಂಟ್ ವಿ ಅಂತ ಮಾಡ್ಕೊಡ್ರಿ ಅದನ್ನು. ಓಕೆ, ಸೊ ಈ ರೀತಿ ಏನಪ್ಪ ಅಂತಂದರೆ ಇಲ್ಲಿ ನಾವು ಬಳಸಬೇಕಾದಾಗ ನೆಗೆಟಿವ್ ಇದ್ದಾಗ ಅದನ್ನು ಪಾಸಿಟಿವ್ ಮಾಡ್ಕೊಂಡಿವಿ. ಹಿಂಗೆ ಮಾಡಲ್ಸ್ಗಳನ್ನು ಇದೇ ರೀತಿ ಬಳಸಬೇಕಾಗ್ತದೆ. ಯು ಮಸ್ಟ್ ಟೆಲ್ ದ ಟ್ರುತ್, ಮಸ್ಟಂಟ್ ಹಿ, ಸಾರಿ ಮಸ್ಟಂಟ್ ಯು ಮಾಡ್ಕೊಡ್ರಿ ಅದನ್ನು. ದೆನ್ ಲೆಟ್ ಅಸ್ ಗೋ ಹೋಮ್, ಲೆಟ್ ಅಸ್ ಗೋ ಹೋಮ್, ಸೊ ಇಟ್ ಇಂಡಿಕೇಟ್ಸ್ ಫ್ಯೂಚರ್, ದಟ್ಸ್ ವೈ ಶಾಲ್ ವಿ, ಇದನ್ನು ಇಲ್ಲಿ ನೆಗೆಟಿವ್ ಮಾಡಬಾರ್ದು, ಶಾಲ್ ವಿ ಅಷ್ಟೇ ಬರೀಬೇಕು. ಲೆಟಸ್ ಬಂದಾಗ ಶಾಲ್ ವಿ ಇಷ್ಟೆಲ್ಲ ಇಟ್ಕೊಂಡ್ಬಿಟ್ರೆ ಸಾಕು. ಡೋಂಟ್ ಯೂಸ್ ಮೊಬೈಲ್ ಫೋನ್ಸ್, ವಿಲ್ ಯು, ಸೊ ಇಟ್ ಈಸ್ ಎ ಇನ್ಸ್ಟ್ರಕ್ಷನ್, ಅಡ್ವೈಸ್ ಇದು. ಡೋಂಟ್ ಯೂಸ್ ಮೊಬೈಲ್ ಫೋನ್ಸ್ ಅಂದಾಗ ವಿಲ್ ಯು ಅಂತ ಬರೀಬೇಕು ನಾವು ಇಲ್ಲಿ. ಓಕೆ, ಇಲ್ಲಿ ಯಾವುದೇ ರೀತಿಯ ಸಬ್ಜೆಕ್ಟ್ ಒಳಗಡೆ ನಿಮ್ಗೆ ಆ ರೀತಿ ಇಂಡಿಕೇಶನ್ ಇರೋದಿಲ್ಲ. ಈಗ ಕ್ವಶನ್ ಟ್ಯಾಗ್ಸ್ ಫ್ರಮ್ ದ ಓಲ್ಡ್ ಕ್ವಶನ್ ಪೇಪರ್ಸ್, ಇಟ್ ಮೀನ್ಸ್ ಆ್ಯನ್ಯುವಲ್ ಕ್ವಶನ್ ಪೇಪರ್ಸ್ ಆ್ಯಂಡ್ ಮಾಡೆಲ್ ಕ್ವಶನ್ ಪೇಪರ್ಸ್. The first question is from April 2024. Parvez eats pizza. Does she, does he, doesn't he, did he, didn't he? The right answer is doesn't he. The second question from June 2024. They don't come on time. Are they, aren't they, do they, won't they? The right answer is do they. August 2024. She never comes to school late. Doesn't she, didn't she, doesn't she, didn't she, did she? The right answer is does she. June 2023. Kiran likes coffee. Don't he, wasn't he, doesn't he, does he? The right answer is doesn't he. April 2024. Nirmala tries to get good marks in the exam. Does she, was she, doesn't she, didn't she? Correct answer is doesn't she. June 2024. Meghna is looking smart and active today. Is she, was she, isn't she, wasn't she? The right answer is isn't she. March 2022. Your friends are coming tonight. Are they, don't they, do they, aren't they? For this right answer is aren't they. Model question paper 2023-24. Children love to play cricket. Do they, don't they, aren't they, didn't they? Right answer is don't they. Model question paper 2022-23. Sagar is going to school. Is he, does he, isn't he, doesn't he? The right answer is isn't he. ಇನ್ನು ಮುಂದೆ ಸೆಕೆಂಡ್ ಪಾರ್ಟಲ್ಲಿ ಬರ್ತಕ್ಕಂಥದ್ದು ಲ್ಯಾಂಗ್ವೇಜ್ ಫಂಕ್ಷನ್. ಇದು ದ ಮೋಸ್ಟ್ ಈಸಿಯೆಸ್ಟ್ ಕ್ವಶನ್ ಇದು SLC ಎಕ್ಸಾಮ್ನಲ್ಲಿ. ಯಾರೂ ಕೂಡ ಈ ಅಂಕಗಳನ್ನು ಕಳ್ಕೋಬಾರ್ದು. ಸೊ ಇಲ್ಲಿ ನಾನು ಕೆಲವೊಂದಿಷ್ಟು ಟ್ರಿಕ್ಸ್ಗಳನ್ನು ಹೇಳ್ಕೊಡ್ತೀನಿ, ಅವುಗಳನ್ನು ಫಾಲೋ ಮಾಡಿ ಆಮೇಲೆ ಕ್ವಶನ್ಸ್ಗಳನ್ನ ನೋಡೋಣ. ಮೊದಲನೇದಾಗಿ ಲ್ಯಾಂಗ್ವೇಜ್ ಫಂಕ್ಷನ್ ಅಂತ ಬಂದಾಗ ಯಾವ ಸೆಂಟೆನ್ಸ್ಗೆ ಯಾವ ಲ್ಯಾಂಗ್ವೇಜ್ ಫಂಕ್ಷನ್ಗಳನ್ನು ನಾವು ಯೂಸ್ ಮಾಡಬೇಕು ಅನ್ನೋದು ಭಾಳ ಇಂಪಾರ್ಟೆಂಟ್ ಇಲ್ಲಿ. ಸೊ ಆ ಕಾರಣಕ್ಕಾಗಿ ಇಲ್ಲಿ ಲ್ಯಾಂಗ್ವೇಜ್ ಫಂಕ್ಷನ್ ಜೊತೆಗೆ ನಾನು ಸೆಂಟೆನ್ಸ್ ಪ್ಲಸ್ ಎಕ್ಸಾಂಪಲ್ಗಳು ಕೂಡ ನಿಮಗೆ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು, ಅವುಗಳನ್ನ ಅರ್ಥ ಮಾಡ್ಕೋಬೇಕು. ನಿಮ್ಮ ಎಕ್ಸಾಮ್ನಲ್ಲಿ ಬಂದಿರತಕ್ಕಂಥ ಕ್ವಶನ್ಸನ್ನು ಸೊ ಯಾವುದ್ರಲ್ಲಿ ಬರ್ತದೆ ಅನ್ನೋದನ್ನು ತಿಳ್ಕೊಂಡು ನೀವು ಬರಿಬೇಕಾಗ್ತದೆ.
ನೋಡಿ, ಲ್ಯಾಂಗ್ವೇಜ್ ಫಂಕ್ಷನ್ ಆ್ಯಂಡ್ ಸೆಂಟೆನ್ಸ್ ಅಂತ 2 ಪಾರ್ಟ್ಗಳನ್ನ ಮಾಡಿದ್ದೀನಿ. ಈ ಫಸ್ಟ್ ಪಾರ್ಟ್ ಲ್ಯಾಂಗ್ವೇಜ್ ಫಂಕ್ಷನ್ನಲ್ಲಿ ಯಾವಾಗಾದರೂ ರಿಕ್ವೆಸ್ಟಿಂಗ್ ಅನ್ನುವಂಥದ್ದು ಬಂತು ಅಥವಾ ರಿಕ್ವೆಸ್ಟ್ ಬಂತು ಅಂದರೆ ಪ್ಲೀಸ್ ಅನ್ನುವಂಥ ವರ್ಡ್ ಆ ಸೆಂಟೆನ್ಸಲ್ಲಿ ಇರ್ತದೆ. ಪ್ಲೀಸ್ ಗಿವ್ ಯುವರ್ ನೋಟ್ಸ್ ಅನ್ನೋ ರೀತಿಯೊಳಗಡೆ ಸೆಂಟೆನ್ಸಸ್ಗಳಿರ್ತವೆ. ಇದನ್ನು ನಾವು ಅಬ್ಸರ್ವ್ ಮಾಡಬೇಕಿಲ್ಲಿ. ಸೊ ಇದು ಭಾಳ ಈಸಿಯೆಸ್ಟ್ ಥಿಂಗ್ ಇದು. ಆ್ಯಂಡ್ ದೆನ್ ಎಕ್ಸೆಪ್ಟಿಂಗ್ ರಿಕ್ವೆಸ್ಟ್. ಸೊ ಇಲ್ಲಿ ಯಾರೋ ರಿಕ್ವೆಸ್ಟ್ ಮಾಡ್ಕೊಂಡಾಗ ಅದನ್ನು ನಾವು ಸ್ವೀಕಾರ ಮಾಡ್ತಕ್ಕಂಥದ್ದು. ಸೊ ಎಸ್, ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡಾಗ ಎಸ್ ಅನ್ನುವಂಥದ್ದು ಸ್ಟಾರ್ಟ್ ಆಗ್ತದೆ ವಾಕ್ಯ. ಇಟ್ ಈಸ್ ಮೈ ಪ್ಲೆಜರ್ ಅನ್ನುವಂಥ ಸ್ಟೇಟ್ಮೆಂಟ್ಸ್ಗಳಿದ್ದಾಗ ಸೊ ಇಟ್ ಈಸ್ ಇನ್ ಲ್ಯಾಂಗ್ವೇಜ್ ಫಂಕ್ಷನ್. ನೆಕ್ಸ್ಟ್ ಇನ್ನು ಥರ್ಡ್ ಪಾಯಿಂಟಿಗೆ ನಾವು ಹೋಗಬೇಕಾದಾಗ ಲ್ಯಾಂಗ್ವೇಜ್ ಫಂಕ್ಷನ್ನಲ್ಲಿ ನಮ್ಗೆ ಬರ್ತಕ್ಕಂಥ ಪಾಯಿಂಟು ನಾವಿಲ್ಲಿ ಅಬ್ಸರ್ವ್ ಮಾಡಬೇಕಾಗ್ತೈತಿ. ರಿಕ್ವೆಸ್ಟಿಂಗ್ ಮತ್ತು ಎಕ್ಸೆಪ್ಟಿಂಗ್ ರಿಕ್ವೆಸ್ಟ್ಗಳು ಬಂದಾಗ ಪ್ಲೀಸ್ ಮತ್ತು ಎಕ್ಸೆಪ್ಟಿಂಗ್ ಇದ್ದಾಗ ಎಸ್ ಅನ್ನುವಂಥದ್ರ ಕಡೆ ಗಮನ ಇದ್ದರೆ ಸಾಕು. ಥರ್ಡ್ ಒನ್ ಈಸ್ ರಿಜೆಕ್ಟಿಂಗ್ ರಿಕ್ವೆಸ್ಟ್. ಯಾರೋ ರಿಕ್ವೆಸ್ಟ್ ಮಾಡ್ಕೊಂಡಾಗ ಇಫ್ ಯು ವಾಂಟ್ ಟು ರಿಜೆಕ್ಟ್ ದಟ್, ದೆನ್ ನಾವೇನು ಹೇಳ್ತೀವಿ, ಸಾರಿ ಐ ಡೋಂಟ್ ಅನ್ನುವಂಥದ್ರಿಂದ ಸ್ಟಾರ್ಟ್ ಆಗ್ತದೆ. ದೆನ್ ಆಫರಿಂಗ್ ಹೆಲ್ಪ್, ಏನೋ ಸಹಾಯವನ್ನು ನೀವು ಅವ್ರಿಗೆ ಮಾಡಬೇಕು ಅಂತಂದಾಗ ಮೇ ಐ ಹೆಲ್ಪ್ ಯು, ಮೇ ಐ ಲಿಫ್ಟ್ ದಿಸ್ ಬಾಕ್ಸ್ ಫಾರ್ ಯು, ಮೇ ಐ ಕಮ್ ವಿತ್ ಯು ವಿತ್ ದೀಸ್ ಫೈಲ್ಸ್ ಲೈಕ್ ದಿಸ್. ಈ ರೀತಿ ವಾಕ್ಯಗಳು ಬಂದಾಗ ಸೊ ಆಫರಿಂಗ್ ಹೆಲ್ಪ್ ಅನ್ನೋದು ಆಗ್ತದೆ. ದೆನ್ ಆರ್ಡರ್ ಇತ್ತು ನಿಮ್ಮ ಆಪ್ಷನಲ್ಲಿ ಅಂತಂದಾಗ ವಾಕ್ಯಗಳು ಸ್ಟ್ಯಾಂಡ್ ಅಪ್, ಗೆಟ್ ಔಟ್, ಡೋಂಟ್ ಟಾಕ್, ಶಟ್ ಯುವರ್ ಮೌತ್, ಸೊ ಗೆಟ್ ಔಟ್ ಫ್ರಮ್ ದ ಕ್ಲಾಸ್ ರೂಮ್, ಈ ರೀತಿ ವಾಕ್ಯಗಳು ಇರ್ತವೆ. ಆ್ಯಂಡ್ ದೆನ್ ಸೀಕಿಂಗ್ ಇನ್ಫಾರ್ಮೇಷನ್ ಆರ್ ಕ್ವಶನಿಂಗ್, ಅಂದರೆ ಏನಾದರೂ ಮಾಹಿತಿಯನ್ನು ಕಲೆ ಹಾಕಬೇಕಾದಾಗ WH ಕ್ವಶನ್ಗಳನ್ನ ಸಾಮಾನ್ಯವಾಗಿ ನಾವು ಯೂಸ್ ಮಾಡ್ತಕ್ಕಂಥದ್ದು. ಇದು ಭಾಳ ಇಂಪಾರ್ಟೆಂಟ್. ಇಲ್ಲಿ ಸೀಕಿಂಗ್ ಇನ್ಫಾರ್ಮೇಷನ್ ಇರ್ಬೋದು ಅಥವಾ ಕ್ವಶನಿಂಗ್ ಇರ್ಬೋದು ಆಪ್ಷನ್ನಲ್ಲಿ. ಅದಕ್ಕೆ WH ಕ್ವಶನ್, ವೇರ್ ಈಸ್ ದ ಬುಕ್, ವಾಟ್ ಈಸ್ ಯುವರ್ ಫಾದರ್, ಸೊ ಈ ರೀತಿ ಪ್ರಶ್ನೆಗಳು ಬಂದಿರ್ತವೆ. ದೆನ್ ಸಿಂಪತಿ ಅನ್ನೋದು ನಿಮ್ಮ ಆಪ್ಷನ್ಸಲ್ಲಿದ್ದಾಗ ನಿಮ್ಮ ವಾಕ್ಯಗಳು ಯಾವ ರೀತಿ ಇರ್ತವೆ ಅಂತಂದರೆ ಐ ಆಮ್ ಟ್ರೂಲಿ ಸಾರಿ ಟು ಹಿಯರ್ ದಿಸ್, ಅಂದರೆ ಯಾವುದೋ ಒಂದು ಕೆಟ್ಟ ಸಂಗತಿಯನ್ನು ಕೇಳಿದಾಗ, ದುಃಖಕರ ಸಂಗತಿ ಕೇಳಿದಾಗ ಅವರಿಗೆ ಕರುಣೆ ವ್ಯಕ್ತಪಡಿಸಬೇಕಾಗ ನಾವು ಈ ರೀತಿ ವಾಕ್ಯಗಳನ್ನು ಬಳಸ್ತೀವಿ, ಐ ಆಮ್ ಟ್ರೂಲಿ ಸಾರಿ ಅನ್ನುವಂಥದ್ದು. ಸೊ ಅದಕ್ಕೆ ಇಲ್ಲಿ ಸಿಂಪತಿ ಅನ್ನುವಂಥದ್ದು ನಿಮ್ಮ ಆಪ್ಷನಲ್ಲಿದ್ದಾಗ ಅದನ್ನು ನೀವು ಬರಿಬೇಕಾಗ್ತದೆ. ಇನ್ನು ನೆಕ್ಸ್ಟ್ ಸೆಕೆಂಡ್ ಪಾರ್ಟಲ್ಲಿ ಹೋದಾಗ ಎಬಿಲಿಟಿ, ಸಾಮರ್ಥ್ಯ. ಒಬ್ಬ ವ್ಯಕ್ತಿಯಲ್ಲಿರ್ತಕ್ಕಂಥ ಸಾಮರ್ಥ್ಯ ಹೇಳಬೇಕಾದಾಗ ಐ ಕ್ಯಾನ್ ಕ್ಲೈಮ್ ದಿಸ್ ಹಿಲ್, ಐ ಕ್ಯಾನ್ ಕ್ಲೈಮ್ ದ ಮೌಂಟ್ ಎವರೆಸ್ಟ್. ಸೊ ಈ ರೀತಿ ಏನಪ್ಪ ಅಂದರೆ ನಾವು ಬರಿಬೇಕಾಗ್ತದೆ. ದೆನ್ ಸೀಕಿಂಗ್ ಪರ್ಮಿಷನ್ ಅಂದರೆ ನಾವು ಯಾರಿಂದಾದರೂ ಪರ್ಮಿಷನ್ ತೆಗೆದುಕೊಳ್ಬೇಕಾದಾಗ ವಾಕ್ಯಗಳನ್ನು ಮಾಡಬೇಕಾದಾಗ, ಫಾರ್ ಎಕ್ಸಾಂಪಲ್ ನೀವು ಕ್ಲಾಸ್ ರೂಮ್ ಬರಬೇಕಾದಾಗ ಸೊ ಕ್ಯಾನ್ ಐ ಯೂಸ್ ಯುವರ್ ಪೆನ್ ಅಂತೂ ಕೇಳ್ತೀವಿ, ಮೇ ಐ ಕಮ್ ಇನ್ ಸರ್, ಅಂದರೆ ಒಳಗಡೆ ನೀವು ಎಂಟ್ರಿ ಆಗಬೇಕಾದಾಗ ಮೇ ಐ ಕಮ್ ಇನ್ ಅಂತ ಕೇಳ್ತೀರಿ. ದೆನ್ ಅಡ್ವೈಸ್ ಆರ್ ಸಜೆಷನ್, ಏನಾದರೂ ಸಲಹೆಗಳನ್ನು ಕೊಡಬೇಕಾದಾಗ, ತೆಗೆದುಕೊಳ್ಬೇಕಾದಾಗ ಸೊ ಗೋ ಸ್ಲೋಲಿ, ರೈಟ್ ನೀಟ್ಲಿ, ಡೋಂಟ್ ವೇಸ್ಟ್ ಟೈಮ್, ಕನ್ಸಲ್ಟ್ ಅ ಡಾಕ್ಟರ್, ಈ ರೀತಿ ಡೈಲಾಗ್ಗಳು ಬಂದಾಗ ದೀಸ್ ಆರ್ ದ ಅಡ್ವೈಸ್ ಆರ್ ಸಜೆಷನ್ ಕಾಲಮ್ನಲ್ಲಿ ಬರ್ತವೆ. ಸ್ವಲ್ಪ ಇದ್ರ ಕಡೆ ಗಮನ ಇರಬೇಕು, ಭಾಳ ಸಲ ರಿಪೀಟ್ ಆಗಿರ್ತಕ್ಕಂಥ ಪ್ರಶ್ನೆಗಳು. ದೆನ್ ಗಿವಿಂಗ್ ಡೈರೆಕ್ಷನ್, ಗೋ ಸ್ಟ್ರೈಟ್, ಗೋ ಅಲಾಂಗ್, ಟೇಕ್ ಆರ್ ಟರ್ನ್ ಅಂತದವ ಇಲ್ಲಿ ಕ್ಲೂಸ್ ಕೊಟ್ಟಿರ್ತಕ್ಕಂಥ. ಗೋ ಸ್ಟ್ರೈಟ್, ಟೇಕ್ ಅ ರೈಟ್ ಟರ್ನ್, ಲೆಫ್ಟ್ ಟರ್ನ್, ಈ ರೀತಿ ಕೊಟ್ಟಿರ್ತಕ್ಕಂಥವು ಇರ್ತಾವೆ ವಾಕ್ಯಗಳು. ದೆನ್ ಗ್ರ್ಯಾಟಿಟ್ಯೂಡ್, ಕೃತಜ್ಞತೆ ಸಲ್ಲಿಸೋದು. ಥ್ಯಾಂಕ್ ಯು ಅನ್ನೋಂಥ ಪದ ಬಂತು ಅಂದರೆ ದಟ್ ಈಸ್ ಗ್ರ್ಯಾಟಿಟ್ಯೂಡ್ ಅನ್ನೋದಿರಲಿ. ದೆನ್ ಎಕ್ಸ್ಪ್ರೆಸ್ಸಿಂಗ್ ಒಪಿನಿಯನ್, ಅಭಿಪ್ರಾಯಗಳನ್ನು ಹೇಳೋದು. ಸೊ ಆಗ ಐ ಥಿಂಕ್ ಅನ್ನೋದರಿಂದ ಸ್ಟಾರ್ಟ್ ಆಗ್ತದೆ ವಾಕ್ಯಗಳು. ಐ ಥಿಂಕ್ ಇಟ್ ಈಸ್ ಬೆಟರ್ ಟು ಗೋ ದೇರ್ ಅನ್ನೋ ರೀತಿ ವಾಕ್ಯಗಳಿದ್ದಾಗ ಸೊ ಇಟ್ ಈಸ್ ಎಕ್ಸ್ಪ್ರೆಸ್ಸಿಂಗ್ ಒಪಿನಿಯನ್. ದೆನ್ ಒಬೇಯಿಂಗ್, ಅಂದರೆ ಯಾರೋ ಏನೋ ನಮಗೆ ಹೇಳಿದಾಗ ಅದನ್ನು ಪಾಲಿಸ್ತಕ್ಕಂಥ ಒಂದು ವಿಚಾರ ಇದು. ಓಕೆ ಐ ವಿಲ್ ಡೂ ದಿಸ್ ಅನ್ನುವಂಥದ್ದು, ಅಥವಾ ಅವ್ರು ಹೇಳ್ತಕ್ಕಂಥ ಮಾತಿಗೆ ಎಸ್ ಐ ಕ್ಯಾನ್ ಅನ್ನುವಂಥದ್ದು, ಐ ವಿಲ್ ಅನ್ನುವಂಥದ್ದು ಬಂದಾಗ ಇವುಗಳು ಏನಾಗಿರ್ತವೆ, ಒಬೇ ಆಗಿರ್ತದೆ. ಸೊ ಇಲ್ಲಿ ಈ ಲ್ಯಾಂಗ್ವೇಜ್ ಫಂಕ್ಷನ್ ಸಂಬಂಧಪಟ್ಟಾಗ ಈ ಕನ್ವರ್ಸೇಷನ್ ಇರ್ತದೆ. ಕನ್ವರ್ಸೇಷನ್ನ ಓದಬೇಕು, ಓದಿ ಅರ್ಥ ಮಾಡ್ಕೊಂಡು ಇದರ ಆನ್ಸರ್ನ ಮಾಡಬೇಕಿಲ್ಲಿ. ಸೊ ಧನುಷ್, ಹಾಯ್ ಧರ್ಮತೇಜ್, ಗುಡ್ ಮಾರ್ನಿಂಗ್, ಹೌ ಆರ್ ಯು ಧರ್ಮತೇಜ್, ಹೆಲೋ ಐ ಆಮ್ ಫೈನ್ ಥ್ಯಾಂಕ್ ಯು ಧನುಷ್, ಕ್ಯಾನ್ ಯು ಪ್ಲೀಸ್ ಸೆಂಡ್ ಮೀ ದ ವಿಡಿಯೋಸ್ ಆಫ್ ಯಸ್ಟರ್ಡೇಸ್ ಪ್ರೆಸೆಂಟೇಷನ್ ಧರ್ಮತೇಜ್, ಆಫ್ ಕೋರ್ಸ್ ಐ ವಿಲ್ ಸೆಂಡ್ ಇಟ್ ವೆನ್ ಐ ಗೋ ಬ್ಯಾಕ್ ಹೋಮ್ ಧನುಷ್, ಥ್ಯಾಂಕ್ ಯು. ಸೊ ಈ ಸ್ಟೇಟ್ಮೆಂಟಲ್ಲಿ, ಈ ಒಂದು ಡೈಲಾಗಲ್ಲಿ ಅಂಡರ್ಲೈನ್ ಮಾಡಿರ್ತಕ್ಕಂಥ ವರ್ಡ್ ಲ್ಯಾಂಗ್ವೇಜ್ ಫಂಕ್ಷನ್ ಯಾವ್ದು ಹೇಳಬೇಕು. ಆಪ್ಷನ್ ಎ ಅಗ್ರೀಯಿಂಗ್, ಬಿ ಆಫರಿಂಗ್, ಸಿ ಸೀಕಿಂಗ್ ಡೈರೆಕ್ಷನ್, ಡಿ ರಿಕ್ವೆಸ್ಟಿಂಗ್. ಇಲ್ಲಿ ನಾನು ಮೊದಲೇ ಒಂದೇನು ವಿಡಿಯೋ ನೋಡಿದ್ದೀವಲ್ಲ, ಟ್ರಿಕ್ಸಲ್ಲಿ ಯಾವ ವರ್ಡ್ ಬಂದಾಗ ಏನು ಬರ್ತದೆ ಅನ್ನೋದು ಹೇಳಿದೆ ನಾನೀಗ. ಸೊ ಇದಕ್ಕೆ ಆನ್ಸರ್ ಹೇಳೋದಿಲ್ಲ, ನೀವೇ ಕಮೆಂಟ್ ಮಾಡಿ, ಕ್ವಶನ್ ನಂಬರ್ ಹಾಕಿ, ಇದನ್ನು ಕ್ವಶನ್ ನಂಬರ್ ಹಾಕಿ, ಅಥವಾ ಲ್ಯಾಂಗ್ವೇಜ್ ಫಂಕ್ಷನಲ್ಲಿ ಕ್ವಶನ್ ನಂಬರ್ 1 ಅಂತ ಹಾಕಿ ಇದನ್ನು ಕಮೆಂಟ್ ಮಾಡಬೇಕು ನೀವು. ಓಕೆ, ಅದೇ ರೀತಿ ನೆಕ್ಸ್ಟ್ ಒಂದು ಕ್ಲಿಪ್ಪನ್ನು ಆ್ಯನ್ಯುವಲ್ ಎಕ್ಸಾಮ್ನಲ್ಲಿ ಬಂದಿದ್ದು. ನೆಕ್ಸ್ಟ್ ಜೂನ್ 2014 ಅಂದರೆ ಹೋದ ವರ್ಷದ 2ನೇ ಹಂತದ ಪೇಪರ್ ಇದು. ಕಿರಣ್, ಹಲೋ ಸರ್, ವೆನ್ ಕ್ಯಾನ್ ಐ ಮೀಟ್ ದ ಪ್ರಿನ್ಸಿಪಾಲ್? ರಿಸೆಪ್ಷನಿಸ್ಟ್, he will be here in 10 minutes. So options are
ಗಿವಿಂಗ್ ಇನ್ಫಾರ್ಮೇಷನ್, ಎನ್ಕ್ವೈರಿಂಗ್, ಆಫರಿಂಗ್ ಹೆಲ್ಪ್, ಗಿವಿಂಗ್ ಸಜೆಷನ್. ಸೊ ಇಲ್ಲಿ WH ಕ್ವಶನ್ ಇರೋದ್ರಿಂದ ಸೊ ಗಿವಿಂಗ್ ಇನ್ಫಾರ್ಮೇಷನ್, ಎನ್ಕ್ವೈರಿಂಗ್ ಅಂತಂದರೆ ಆಸ್ಕಿಂಗ್ ಇನ್ಫಾರ್ಮೇಷನ್ ಅನ್ನೋಂಥ ಅರ್ಥದಲ್ಲೂ ಕೂಡ ಬರ್ತದೆ. ಅದಕ್ಕಾಗಿ ನೀವು ಕರೆಕ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಡ್ರಿ. ದೆನ್ ಆಫರಿಂಗ್ ಹೆಲ್ಪ್, ಗಿವಿಂಗ್ ಸಜೆಷನ್. ಸೊ ಇದರಲ್ಲಿ ಯಾವುದಾಗ್ತದೆ ಅನ್ನೋದನ್ನು ನೀವು ಕರೆಕ್ಟಾಗಿ ಚೂಸ್ ಮಾಡಿ ಕಮೆಂಟ್ ಮಾಡಬೇಕು. ಓಕೆ, ಇದು ಜೂನ್ 2014 ಕ್ವಶನ್ ಪೇಪರ್. ನೆಕ್ಸ್ಟ್ ಕ್ವಶನ್ ಪೇಪರ್ ಆಗಸ್ಟ್ 2024 ಆಗಿರ್ತಕ್ಕಂಥದ್ದು. ಚಂದನ್, ಹಲೋ ಸುನೀಲ್, ಹೌ ಆರ್ ಯು? Sunil, hi, I am fine, thank you. Chandan, will you join my birthday party today? Sunil, sorry, I am busy with my work, so I can't attend. ಸೊ ಇಲ್ಲಿ ಈ ಕನ್ವರ್ಸೇಷನ್ ನೋಡಿದಾಗ ಸುನಿಲ್ಗೆ ಅವಾಗ ಇನ್ವೈಟ್ ಮಾಡಿದಾಗ ಸುನಿಲ್ ಏನು ಮಾಡಿದಾನಪ್ಪ ಅಂದರೆ ಆ ಇನ್ವೈಟನ್ನು ರೆಫ್ಯೂಸ್ ಮಾಡಿದಾನೆ, ಇಲ್ಲಿ ರಿಜೆಕ್ಟ್ ಮಾಡಿದಾನೆ. ಸೊ ಅವಾಗ ಅಂದರೆ ರಿಕ್ವೆಸ್ಟನ್ನು ರಿಜೆಕ್ಟ್ ಮಾಡಿರ್ತಕ್ಕಂಥದ್ದು ಇಲ್ಲಿ ಅಗ್ರೀಯಿಂಗ್, ರಿಕ್ವೆಸ್ಟಿಂಗ್, ಡಿಸ್ಅಗ್ರೀಯಿಂಗ್, ಆಫರಿಂಗ್ ಹೆಲ್ಪ್. ಸೊ ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಆ ಕೊಟ್ಟಿರ್ತಕ್ಕಂಥ ಚಾರ್ಟಲ್ಲಿ ನಾನೀಗ ನೀಡಿರ್ತಕ್ಕಂಥ ಸಂಭಾಷಣೆ ಅರ್ಥ ಮಾಡ್ಕೊಂಡ್ರೆ ಈಸಿಯಾಗಿ ಆನ್ಸರ್ನ ಫೈಂಡ್ ಔಟ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಕ್ವಶನ್ ಜೂನ್ 2023 ಕೇಳಿರ್ತಕ್ಕಂಥದ್ದು ಇದು. ಸ್ಟೂಡೆಂಟ್, ಎಕ್ಸ್ಕ್ಯೂಸ್ ಮೀ, ಕ್ಯಾನ್ ಯು ಪ್ಲೀಸ್ ಹೆಲ್ಪ್ ಮೀ ಇನ್ ಲೊಕೇಟಿಂಗ್ ದ ಬುಕ್ ದ ವಿಂಗ್ಸ್ ಆಫ್ ಫೈರ್? ಲೈಬ್ರೇರಿಯನ್, ಶೂರ್, ಗೋ ಟು ದ 6th row ಆ್ಯಂಡ್ ದ ಬುಕ್ ಈಸ್ ಆನ್ ದ 3rd shelf. ಸೊ ಇಲ್ಲಿ ಆತ ಡೈರೆಕ್ಷನನ್ನು ಹೇಳ್ತಕ್ಕಂಥದ್ದು. ನಾವು ಡೈರೆಕ್ಷನ್ಗೆ ಬಂದಾಗ ಏನು ಅಲ್ಲಿ ನೋಡಿದ್ವಿ ಆಪ್ಷನ್ನಲ್ಲಿ, ಅದನ್ನು ವಿಚಾರ ಮಾಡಬೇಕಿಲ್ಲಿ. ಆಪ್ಷನ್ ಎ ಅಡ್ವೈಸ್, ಗಿವಿಂಗ್ ಡೈರೆಕ್ಷನ್ಸ್, ಆರ್ಡರ್ ಆ್ಯಂಡ್ ಸಜೆಷನ್ಸ್. ಸೊ ಇಲ್ಲಿ ಒಬ್ಬ ಲೈಬ್ರರಿಯನ್ನು ಒಬ್ಬ ಸ್ಟೂಡೆಂಟ್ಗೆ ಆತ ಬುಕ್ ಎಲ್ಲೈತಿ ಅಂತ ಕೇಳಿದಾಗ ಹೇಳ್ತಕ್ಕಂಥದ್ದು ಇದು. ಇದನ್ನು ಸ್ವಲ್ಪ ಅರ್ಥ ಮಾಡಿಕೊಂಡ್ರೆ ನಾವು ಈಸಿಯಾಗಿ ಬಿಡಿಸ್ಬೋದು ಇಲ್ಲಿ. ಓಕೆ, ಕಮೆಂಟ್ ಮಾಡಿ ಆನ್ಸರನ್ನು. The next question is about if clause. ಸೊ ಇಫ್ ಕ್ಲಾಸ್ ಏನಪ್ಪ ಅಂದರೆ ಎಕ್ಸಾಮಿನೇಷನಲ್ಲಿ ಫಸ್ಟ್ ಮಲ್ಟಿಪಲ್ ಚಾಯ್ಸ್ನಲ್ಲಿ ಇದು ಕೂಡ ಭಾಳ ಪ್ರಮುಖವಾದದ್ದು. ಭಾಳ ಈಸಿಯಾಗಿ ನೀವು ಇಫ್ ಕ್ಲಾಸಲ್ಲಿ ಒಂದು ಮಾರ್ಕ್ಸನ್ನು ತೆಗೆದುಕೊಳ್ಬೋದು. ಇಲ್ಲಿ ಇಫ್ ಕ್ಲಾಸ್ನಲ್ಲಿ 3 ರೀತಿ ಒಂದು ಟೈಪ್ಸ್ಗಳನ್ನ ನಾವು ಕಾಣ್ತೀವಿ. ಒಂದನೇದು ಪಾಸಿಬಲ್ ಅಂತ ಕರಿತೀವಿ. ಪಾಸಿಬಲ್ನಲ್ಲಿ ವಾಕ್ಯಗಳು ಹೆಂಗಿರ್ತವೆ ಅಂತಂದರೆ ಇಫ್ ಪ್ಲಸ್ ಸಿಂಪಲ್ ಪ್ರೆಸೆಂಟ್ ಅಂದರೆ V1 ಇರ್ತದೆ. ದೆನ್ ಅಲ್ಲಿ ಬ್ಲ್ಯಾಂಕ್ ಬಂದಾಗ ನಾವು ವಿಲ್ ಅನ್ನೋದನ್ನು ತುಂಬಬೇಕು. ಇಫ್ ಇಟ್ ರೈನ್ಸ್ ಐ ಡ್ಯಾಶ್ ನಾಟ್ ಕಮ್, ಇಫ್ ಇಟ್ ರೈನ್ಸ್ ಐ ವಿಲ್ ನಾಟ್ ಕಮ್ ಅಂಥೇಳಿ ಬರಿಬೇಕಾಗ್ತದೆ. ಅಂದರೆ ಅಲ್ಲಿ V1 ಬಂದಿತ್ತು ಅಂತಂದರೆ ರೈನ್ಸ್ ಅನ್ನೋದು ಇಟ್ ಈಸ್ ಇನ್ V1 ಪ್ರೆಸೆಂಟ್ ಫಾರ್ಮ್ನಲ್ಲಿದ್ದಾಗ ಸೊ ನಾವು ವಿಲ್ ಅನ್ನೋದನ್ನು ತುಂಬಬೇಕಾಗ್ತದೆ. ದೆನ್ ಸೆಕೆಂಡ್ ಒನ್ ಈಸ್ ಪ್ರೊಬೇಬಲ್. ಈ ಪ್ರೊಬೇಬಲ್ನಲ್ಲಿ ಇಫ್ ಪ್ಲಸ್ ಸಿಂಪಲ್ ಫಾಸ್ಟ್. ಪಾಸಿಬಲ್ನಲ್ಲಿ ಸಿಂಪಲ್ ಪ್ರೆಸೆಂಟ್ ಇದ್ದರೆ ಇಲ್ಲಿ ಸಿಂಪಲ್ ಫಾಸ್ಟ್ V2 ಇರ್ತದೆ. ಸೊ ಇಲ್ಲಿ ವಿಲ್ ಇದ್ದಿದ್ದು ಏನಾಗಿರ್ತದೆ ವುಡ್ ಆಗ್ತದೆ ಇಲ್ಲಿ. ಓಕೆ, ಇಫ್ ಇಟ್ ರೈನ್ಡ್, ಅಲ್ಲಿ ರೈನ್ಸ್ ಇದ್ದಿದ್ದು ಇಲ್ಲಿ V2 ಅಲ್ಲಿ ರೈನ್ಡ್ ಆದಾಗ ಸೊ ನಾವು ಇಲ್ಲಿ ವುಡ್ ತುಂಬಬೇಕಾಗ್ತದೆ, ಐ ವುಡ್ ನಾಟ್ ಕಮ್. ದೆನ್ ದ ಥರ್ಡ್ ಒನ್ ಈಸ್ ಇಂಪಾಸಿಬಲ್. ನಮ್ಮ ಎಕ್ಸಾಮ್ನಲ್ಲಿ ಬರೋದು ಇದೇ ಎಕ್ಸಾಂಪಲ್. ಸೊ ಇಲ್ಲಿ ಇಫ್ ಪ್ಲಸ್ ಪಾಸ್ಟ್ ಪರ್ಫೆಕ್ಟ್ ದೆನ್ V3. ಇಲ್ಲಿ ವುಡ್ ಹ್ಯಾವ್ ಅನ್ನೋದನ್ನು ನಾವು ತುಂಬಬೇಕಾಗ್ತದೆ ಡಿಪೆಂಡ್ ಅಪಾನ್ ದ ಮೀನಿಂಗ್ ಆಫ್ ದ ಸೆಂಟೆನ್ಸ್ ಇದು. ಇಫ್ ಇಟ್ ಹ್ಯಾಡ್ ರೈನ್ಡ್, ಇಫ್ ಇಟ್ ಹ್ಯಾಡ್ ರೈನ್ಡ್, ಹ್ಯಾಡ್ ಪ್ಲಸ್ V3 ಇದ್ದಾಗ ಸೊ ಐ ಡ್ಯಾಶ್ ವುಡ್ ಹ್ಯಾವ್ ನಾಟ್ ಕಮ್ ಅನ್ನೋದನ್ನು ಬರಿಬೇಕಾಗ್ತದೆ. ಇಲ್ಲೊಂದಿಷ್ಟು ಎಕ್ಸಾಂಪಲ್ಸ್ ಇದಾವೆ ನೋಡಿರಿ. ಇಫ್ ಯು ಹ್ಯಾಡ್ ಸ್ಟಡೀಡ್ ಹಾರ್ಡ್ ಯು ಡ್ಯಾಶ್ ಡ್ಯಾಶ್ ಸ್ಕೋರ್ಡ್ ವೆಲ್. ಇಫ್ ಯು ಹ್ಯಾಡ್ ಸ್ಟಡೀಡ್ ಹಾರ್ಡ್ ಯು ಡ್ಯಾಶ್ ಡ್ಯಾಶ್ ಫೇಲ್ಡ್ ಇನ್ ದ ಎಕ್ಸಾಮ್. ಇಫ್ ಶಿ ಹ್ಯಾಡ್ ರನ್ ಫಾಸ್ಟ್ ಶಿ ಡ್ಯಾಶ್ ಡ್ಯಾಶ್ ಗಾಟ್ ದ ಬಸ್. ಇಫ್ ಶಿ ಹ್ಯಾಡ್ ರನ್ ಫಾಸ್ಟ್ ಶಿ ಡ್ಯಾಶ್ ಡ್ಯಾಶ್ ಮಿಸ್ಟೆಡ್ ದ ಬಸ್. ಸೊ ಫಸ್ಟ್ ಆಪ್ಷನಲ್ಲಿ ಏನಪ್ಪ ಅಂದರೆ ವುಡ್ ಹ್ಯಾವ್ ತುಂಬಬೇಕು. ಯಾಕಂದರೆ ಸ್ಟಡಿ ಹಾರ್ಡ್ ಮಾಡಿದಾಗ ನಾವು ಸ್ಕೋರ್ ಮಾಡೇ ಮಾಡ್ತೀವಿ ಅಂದಾಗ ವುಡ್ ಹ್ಯಾವ್ ತುಂಬಬೇಕಾಗ್ತದೆ. ಅದಕ್ಕೆ ಫಸ್ಟ್ ಎಕ್ಸಾಂಪಲನ್ನು ಕರೆಕ್ಟಾಗಿ ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕಿಲ್ಲಿ. ಸೊ ಇಫ್ ಯು ಹ್ಯಾವ್ ಸ್ಟಡೀಡ್ ಹಾರ್ಡ್ ಯು ವುಡ್ ಹ್ಯಾವ್ ಸ್ಕೋರ್ಡ್ ವೆಲ್ ಅಂದರೆ ಎರಡೂ ಕೂಡ ಇಲ್ಲಿ ಮೀನಿಂಗ್ ಒಂದೇ ರೀತಿ ಬರ್ತಿರ್ಬೇಕಲ್ಲಿ. ಆ ಕಾರಣಕ್ಕಾಗಿ ನಾವೇನು ಅದನ್ನು ಅರ್ಥ ಮಾಡ್ಕೊಂಡು ಕರೆಕ್ಟಾಗಿ ತುಂಬಬೇಕು. ಹ್ಯಾಡ್ ಪ್ಲಸ್ V3 ಬಂದಾಗ ವುಡ್ ಹ್ಯಾವ್ ಅನ್ನೋದನ್ನೇ ತುಂಬಬೇಕಾಗ್ತದೆ. ಸೊ ಇಲ್ಲಿ ವುಡ್ ಹ್ಯಾವ್ ಬರ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಎಕ್ಸಾಂಪಲ್ ಅದ ನೋಡ್ರಿ. ಇಫ್ ಯು ಹ್ಯಾಡ್ ಸ್ಟಡೀಡ್ ಹಾರ್ಡ್ ಯು ಡ್ಯಾಶ್ ಡ್ಯಾಶ್ ಫೇಲ್ಡ್ ಇನ್ ದ ಎಕ್ಸಾಮ್. ಸೊ ಇಲ್ಲಿ ಯು ಡ್ಯಾಶ್ ಡ್ಯಾಶ್ ಫೇಲ್ಡ್, ಅಲ್ಲಿ ಸ್ಕೋರ್ಡ್ ವೆಲ್ ಅಂತ ಬಂದಿತ್ತು, ಇಲ್ಲಿ ಫೇಲ್ಡ್ ಅಂತದ. ಫೇಲ್ಡ್ ಇರೋದ್ರಿಂದ ಏನಾಗ್ತದೆ
ವರ್ಕ್ ಹಾರ್ಡ್ ಮಾಡಿದಾಗ ನಾವು ಫೇಲ್ ಆಗೋದಿಲ್ಲ. ಅದಕ್ಕೆ ವುಡ್ ನಾಟ್ ಹ್ಯಾವ್ ಫೇಲ್ಡ್ ಅಂದರೆ ಅದಕ್ಕೆ ಹೇಳಿದೆ ನಾನು, ಡಿಪೆಂಡ್ ಅಪಾನ್ ಮೀನಿಂಗ್ ಇದು ವುಡ್ ಹ್ಯಾವ್ ಆರ್ ವುಡ್ ನಾಟ್ ಹ್ಯಾವ್ ಯಾವ್ದು ಬರ್ತದನೋ ಅರ್ಥ ಮಾಡ್ಕೊಂಡು ತುಂಬಬೇಕು. ನಮ್ಮ SLC ಎಕ್ಸಾಮ್ನಲ್ಲಿ ಇದೇ ಎಕ್ಸಾಂಪಲ್ ಬರೋದಿಲ್ಲ ಅಂದರೆ ಈ ಮಾಡಲ್ನಲ್ಲಿ. ಇಫ್ ಶಿ ಹ್ಯಾಡ್ ರನ್ ಫಾಸ್ಟ್ ಶಿ ಡ್ಯಾಶ್ ಡ್ಯಾಶ್ ಗಾಟ್ ದ ಬಸ್. ಸೊ ಜೋರಾಗಿ ಓಡಿದ್ರಿಂದ ಬಸ್ ಸಿಕ್ತು ಅಂದಾಗ ವುಡ್ ಹ್ಯಾವ್ ಬರೀಬೇಕು. ಇಫ್ ಶಿ ಹ್ಯಾಡ್ ರನ್ ಫಾಸ್ಟ್ ಸಿ ಮಿಸ್ಡ್ ದ ಬಸ್. ಜೋರಾಗಿ ಓಡಿದಾಗ ಬಸ್ ತಪ್ಪೋದಿಲ್ಲ, ವುಡಂಟ್ ಹ್ಯಾವ್ ಬರೀಬೇಕಾಗ್ತದೆ. ಅದೇ ರೀತಿ ಏಪ್ರಿಲ್ 2023 ಬಂದಿರತಕ್ಕಂಥ ಕ್ವಶನ್ ಇದು. ಚಂದನ್, ಹೇ ಸ್ನೇಹ, ಹ್ಯಾವ್ ಯು ಮಿಸ್ಡ್ ದ ಬಸ್? ಸ್ನೇಹ, ಎಸ್, ಐ ಹ್ಯಾಡ್ ಗಾನ್ ಟು ದ ಬಸ್ ಸ್ಟೇಷನ್ at 10:30 AM, ಬಟ್ ದ ಬಸ್ ಹ್ಯಾಡ್ ಲೆಫ್ಟ್ at 10:15 AM. Chandan, if you had gone to the bus station at 10 AM, you dash dash missed the bus. ಅಂದರೆ ಈ ಸಂದರ್ಭವನ್ನು ಅರ್ಥ ಮಾಡ್ಕೋಬೇಕು. ನಾವಿಲ್ಲಿ ಕನ್ವರ್ಸೇಷನ್ ಓದ್ಕೋಬೇಕು, ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಸೊ 10:30ಕ್ಕೆ ಬಸ್ ಸ್ಟೇಷನ್ಗೆ ಹೋಗಿದ್ದಾನೆ, 10 ಗಂಟೆಗೆ ಬಸ್ ಅದ, 10 ಗಂಟೆಗೆ ಹೋಗಿದ್ರೆ ನಿಂಗೆ ಸಿಗ್ತಿತ್ತು, ಅದು 10:15ಕ್ಕೆ ಹೋಗೈತಿ ಅಂತಂದಾಗ ಸೊ ಇಲ್ಲಿ ನಾವು ಬಸ್ಸನ್ನು ತಪ್ಪಿಸ್ಕೊಳ್ತಿದ್ದಿಲ್ಲ. ಇಫ್ ಯು ಹ್ಯಾಡ್ ಗಾನ್ ಬಸ್ ಸ್ಟೇಷನ್ at 10 AM, 10 AM ಹೋಗಿದ್ರೆ ಬಸ್ ಮಿಸ್ ಆಗ್ತಿರ್ಲಿಲ್ಲ ಅನ್ನೋದು ಬರ್ತದೆ. ಅದಕ್ಕೆ ವುಡಂಟ್ ಹ್ಯಾವ್ ಅನ್ನೋದು ಆನ್ಸರ್ ಆಗ್ತದೆ. ಮುಂದಿನ 3 ಕ್ವಶನ್ಗಳಿಗೆ ನೀವೇ ಆನ್ಸರ್ ಮಾಡಬೇಕಾಗ್ತೈತಿಲ್ಲಿ. ಜಸ್ಟ್ ಸಿ ದ ನೆಕ್ಸ್ಟ್ ಕ್ವಶನ್. ಓಕೆ, ಜೂನ್ 2023 ಕೇಳಿರ್ತಕ್ಕಂಥದ್ದು. ಅಖಿಲ್, ಡಿಡ್ ಯು ಗೋ ಟು ದ ಮೂವಿ ಯೆಸ್ಟರ್ಡೇ? ನಿಖಿಲ್, ಎಸ್, ಐ ವೆಂಟ್ ವಿತ್ ಮೈ ಪೇರೆಂಟ್ಸ್. ಅಖಿಲ್, ಐ ವಿಶ್ ಟು ವಾಚ್. ಇಫ್ ಯು ಹ್ಯಾಡ್ ಕಾಲ್ಡ್ ಮೀ ಐ ಡ್ಯಾಶ್ ಕಮ್ ವಿತ್ ಯು. ನೋಡಿ, ಇಫ್ ಯು ಹ್ಯಾಡ್ ಕಾಲ್ಡ್ ಮೀ, ನನ್ನ ಕರೆದಿದ್ರೆ ಐ ಡ್ಯಾಶ್ ಕಮ್ ವಿತ್ ಯು ಅಂತ ಹೇಳ್ತಾನೆ. ಸೊ ಈ ಸಂದರ್ಭವನ್ನು ಅರ್ಥ ಮಾಡ್ಕೊಡ್ರಿ, ಇದನ್ನು ಕಮೆಂಟಲ್ಲಿ ನನಗೆ ಆನ್ಸರ್ ತಿಳಿಸಿ. ಸೊ ಇಲ್ಲಿ ನೀವು ನೋಡಬೇಕಾಗಿದ್ದು ವುಡ್ ಹ್ಯಾವ್ ಆಗ್ತದನೋ ವುಡಂಟ್ ಹ್ಯಾವ್ ಆಗ್ತದನೋ ಅನ್ನುವಂಥ 2 ಆಪ್ಷನ್ನಲ್ಲೇ ನಿಮಗೆ ಇರುವಂಥದ್ದು ಕರೆಕ್ಟಾಗಿ ಅರ್ಥ ಮಾಡಿಕೊಂಡು ರಿಪ್ಲೈ ಮಾಡಿ. ಓಕೆ, ನೆಕ್ಸ್ಟ್ ಕ್ವಶನ್ ಈಸ್ ಆಗಸ್ಟ್ 2024 ಕೇಳಿರ್ತಕ್ಕಂಥದ್ದು. ಇದು ಲಾಸ್ಟ್ ಇಯರ್ 3ನೇ ಎಕ್ಸಾಮ್ನಲ್ಲಿ ಬಂದಿರತಕ್ಕಂಥದ್ದು. ಇದು ನಿರ್ಮಲಾ, ಹೆಲೋ ಕುಮಾರ್, ಡಿಡ್ ಯು ಬ್ರಿಂಗ್ ಯುವರ್ ಮೊಬೈಲ್? ಕುಮಾರ್, ಓ ನೋ ಸಾರಿ. ನಿರ್ಮಲಾ, ಇಟ್ಸ್ ಓಕೆ. ಕುಮಾರ್, ಇಫ್ ಐ ಹ್ಯಾಡ್ ಬ್ರಾಟ್ ಮೈ ಮೊಬೈಲ್ ವಿ ಡ್ಯಾಶ್ ವಾಚ್ಡ್ ಕ್ರಿಕೆಟ್ ಮ್ಯಾಚ್. ನೋಡ್ರಿ ಇಲ್ಲಿ ಮೊಬೈಲನ್ನು ತಂದಿದ್ರೆ ಕ್ರಿಕೆಟ್ ಮ್ಯಾಚನ್ನು ವಾಚ್ ಮಾಡ್ತಿದ್ವಿ ಅಂತ ಹೇಳ್ತಾನೆ. ಸೊ ಇಲ್ಲಿ ಯಾವ ಆಪ್ಷನ್ ಕರೆಕ್ಟಾಗಿ ಬರ್ತದನೋ ಇದನ್ನು ಕೂಡ ಆನ್ಸರ್ ಮಾಡಿ. ಓಕೆ, ಫಸ್ಟ್ ಪಾರ್ಟ್ನಲ್ಲಿ ಅಂದರೆ ಮೇನ್ ರೋಮನ್ ಅಂಕಿಗಳು ಬರ್ತಕ್ಕಂಥ ಕ್ವಶನ್ ಪೇಪರ್ನಲ್ಲಿ ಬರ್ತಕ್ಕಂಥದ್ದು ಲಾಸ್ಟ್ ಕ್ವಶನ್ ಇದು. ಇನ್ಫಿನಿಟಿವ್, ಇದಕ್ಕೆ 2+V1 ಇರ್ತದೆ. 2+V1 ಅನ್ನುವಂಥ ಎಕ್ಸಾಂಪಲ್ ನಿಮ್ಮ ಸೆಂಟೆನ್ಸಲ್ಲಿ ಇತ್ತು ಅಂದರೆ, ಆ ಸ್ಟೇಟ್ಮೆಂಟಲ್ಲಿ ಇತ್ತು ಅಂತಂದರೆ ಸೊ ಅದೇ ಇನ್ಫಿನಿಟಿವ್ ಆಗಿರ್ತದೆ. ಸ್ವಲ್ಪ ಕೇರ್ಫುಲ್ಲಾಗಿ ಕೊಟ್ಟಿರ್ತಕ್ಕಂಥ ಕನ್ವರ್ಸೇಷನ್ ನೋಡಬೇಕು. ಇಲ್ಲೊಂದು ಎಕ್ಸಾಂಪಲ್ ಇದೆ ನೋಡಿ. ಮೋಹನ್, ಡ್ಯಾಡ್, ಡ್ಯಾಡಿ, ವೇರ್ ಆರ್ ಯು ಗೋಯಿಂಗ್? ಫಾದರ್, ವಿ ಆರ್ ಗೋಯಿಂಗ್ ಟು ಮೈಸೂರು ಟು ಮೀಟ್ ಯುವರ್ ಗ್ರ್ಯಾಂಡ್ ಪೇರೆಂಟ್ಸ್. ಸೊ ಆಪ್ಷನ್ ಎ ಆರ್ ಟು ಮೈಸೂರು, ಬಿ ಟು ಮೈಸೂರು, ಸಿ ಟು ಮೀಟ್, ಡಿ ಗೋಯಿಂಗ್. ಸೊ ಇಲ್ಲಿ ಟು ಅನ್ನುವಂಥವ 2 ಸಾರಿ ಬಳಕೆ ಆಗಿದಾವೆ. ಇಲ್ಲಿ 2 ಬಳಕೆ ಆಗಿದಾವೆ, ಒಂದು ಟು ಮೈಸೂರು, ಒಂದು ಟು ಮೀಟ್. ಅದರಲ್ಲಿ ವೆರಿ ಕ್ಲಿಯರ್ ಏನಪ್ಪ ಅಂತಂದರೆ ಟು ಮೀಟ್ ಇಟ್ ಈಸ್ ಇನ್ಫಿನಿಟಿವ್. ಯಾಕಂದರೆ 2+V1 ಅಂದರೆ ವರ್ಬೇ ಆಗಿರಬೇಕು, ಆ್ಯಕ್ಷನ್ ವರ್ಡ್ ಆಗಿರಬೇಕು, ಕ್ರಿಯಾಪದ ಆಗಿರಬೇಕು. ಅದು ಮೈಸೂರು ಅನ್ನೋದು ಏನಪ್ಪ ಅಂದರೆ ಇಟ್ ಈಸ್ ಅ ನೇಮ್ ಆಫ್ ಅ ಪ್ಲೇಸ್ ಆಗಿರೋದ್ರಿಂದ ಇದು ನೌನ್ ಆಗಿರ್ತದೆ. ಇದು ಯಾವಾಗೂ ಕೂಡ ಸೊ ನೌನನ್ನು ನಾವು ಇನ್ಫಿನಿಟಿವ್ ಅಂತ ಕರೆಯೋದಿಲ್ಲ. ಸೊ ವರ್ಬ್ ಫಾರ್ಮೇ ಇರಬೇಕಾಗ್ತದೆ. ಅದಕ್ಕಾಗಿ ಅರ್ಥ ಮಾಡ್ಕೊಳ್ಳಿ. ಎಕ್ಸಾಮ್ನಲ್ಲಿ ಈ ರೀತಿ ಟು ಬಂದಿರತಕ್ಕಂಥ 2 ಏನಾರು ಆಪ್ಷನ್ ಇದ್ದಾಗ ಯಾವುದು ಕ್ರಿಯಾಪದ ಆಗಿರ್ತದೋ ಅದನ್ನೇ ನೀವು ಇಲ್ಲಿ ಆನ್ಸರ್ ಅಂತ ಕ್ಲಿಕ್ ಮಾಡಬೇಕಾಗ್ತದೆ, ಬರಿಬೇಕಾಗ್ತದೆ. ಸೊ ಇದು ದ ರೈಟ್ ಆನ್ಸರ್ ಈಸ್ ಟು ಮೀಟ್. ಓಕೆ, ಇದೇ ರೀತಿ ಸಾಕಷ್ಟು ವಾಕ್ಯಗಳಲ್ಲಿ ಬಂದಿರತಕ್ಕಂಥ, ಪರೀಕ್ಷೆಯಲ್ಲಿ ಬಂದಿರತಕ್ಕಂಥ ವರ್ಬ್ಸ್ಗಳು ಟು ಗೋ, ಟು ಕಮ್, ಟು ರೀಡ್, ಟು ರೈಟ್, ಟು ಸಿಂಗ್, ಟು ಡ್ಯಾನ್ಸ್ ಅನ್ನುವಂಥವು ಕಾಣ್ತೀವಿ. ಇಲ್ಲಿ ಕೆಲವೊಂದಿಷ್ಟು ಎಕ್ಸಾಂಪಲ್ಸ್ಗಳನ್ನ ನಾನು ಕೊಟ್ಟಿದ್ದೀನಿ, ಒಂದಷ್ಟು ಅಬ್ಸರ್ವ್ ಮಾಡಿ. ಟು ಲರ್ನ್, ಟು ಸಿ, ಟು ರೀಡ್, ಟು ಸಿಂಗ್, ಟು ಕಮ್, ಟು ರೈಟ್, ಟು ಇನ್ವೈಟ್, ಟು ವಿಸಿಟ್. ಇದೇ ರೀತಿ ಟು ಸೆಂಡ್, ಟು ಟೈಪ್, ಟು ಪರ್ಚೇಸ್, ಟು ಡ್ರೀಮ್, ಟು ವಾಚ್, ಟು ಆಸ್ಕ್, ಟು ವಾಶ್, ಟು ಫ್ಲೈ. ಇಂಥವೇ ಎಕ್ಸಾಂಪಲ್ಸ್ಗಳು ಸಾಕಷ್ಟು ನಮಗೆ ಎಕ್ಸಾಮ್ನಲ್ಲಿ ಒಂದು ಯಾವುದಾದ್ರು ಕೊಟ್ಟಿರ್ತಾರೆ, ಅರ್ಥ ಮಾಡ್ಕೋಬೇಕು. ಸೊ ಇಲ್ಲಿ ಎನ್ಯುವಲ್ ಎಕ್ಸಾಮ್ನಲ್ಲಿ ಬಂದಿರತಕ್ಕಂಥ ಪ್ರಶ್ನೆ ಏಪ್ರಿಲ್ 2024 ಫಸ್ಟ್ ಎಕ್ಸಾಮ್ನಲ್ಲಿ. ರೀಡ್ ದ ಫಾಲೋವಿಂಗ್ ಆ್ಯಂಡ್ ಚೂಸ್ ದ ಇನ್ಫಿನಿಟಿವ್. ಇಫ್ ಇಟ್ ಈಸ್ ಪ್ಲೆಸರ್ ಟು ಮೀಟ್ ಅ ಚಿಯರ್ಫುಲ್ ಪರ್ಸನ್. ಇಟ್ ಈಸ್ ಪ್ಲೆಸರ್ ಟು ಮೀಟ್ ಅ ಚಿಯರ್ಫುಲ್ ಪರ್ಸನ್. ಆಪ್ಷನ್ ಎ ಈಸ್, ಬಿ ಪ್ಲೆಸರ್, ಸಿ ಟು ಮೀಟ್, ಡಿ ಪರ್ಸನ್. ಸೊ ಇಲ್ಲಿ ಡೈರೆಕ್ಟಾಗಿ 2+V1 ಇರುವಂಥದ್ದು ಒಂದೇ ಒಂದು ಆಪ್ಷನ್ ಅದ, ಅದೇ ನಮ್ಮದು ಆನ್ಸರ್ ಆಗಿರ್ತದೆ. ಬಹಳ ಈಸಿಯಾಗಿ, ನಂಗೆ ಇಂಗ್ಲೀಷ್ ಅಷ್ಟು ಗೊತ್ತಿಲ್ಲ ಅಂದರೂ ಕೂಡ 1 ಮಾರ್ಕ್ಸನ್ನು ಪಡಿಬೋದು. ಆಗಸ್ಟ್ 2024 ಕೇಳ್ತಕ್ಕಂಥ ಪ್ರಶ್ನೆ ಇದು. ಕಲ್ಪನಾ ಚಾವ್ಲಾ ವಾಸ್ ಅ ಗ್ರೇಟ್ ಆಸ್ಟ್ರೋನಟ್. ಸಿ ವಾಸ್ ದ ಫಸ್ಟ್ ಇಂಡಿಯನ್ ಬಾರ್ನ್ ವುಮನ್ ಟು ಗೋ ಇನ್ ಟು ಸ್ಪೇಸ್. ಆಪ್ಷನ್ ಎ ವಾಸ್, ಬಿ ಟು ಗೋ, ಆಪ್ಷನ್ ಸಿ ಗೋ, ಆಪ್ಷನ್ ಡಿ ಬಾರ್ನ್. ಸೊ ಇದನ್ನು ಆನ್ಸರ್ ಅಂತ ಹೆಚ್ಚು ಕಡಿಮೆ ನಿಮಗೆ ಗೊತ್ತಾಗ್ತದೆ ಅಂತ ಅಂದ್ಕೊಳ್ತೀನಿ ನಾನು. ಆನ್ಸರನ್ನು ಕಮೆಂಟ್ ಮಾಡಿ. ಓಕೆ, ಇಲ್ಲಿ ಕೇಳಿರ್ತಕ್ಕಂಥ ಎಲ್ಲ ಪ್ರಶ್ನೆಗಳಿಗೆ ಕಮೆಂಟ್ ಮಾಡಿ ಆನ್ಸರ್ ಮಾಡಿ.
ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್. ಯಾಕೆಂತಂದರೆ ನೀವು ಎಷ್ಟು ಕಮೆಂಟ್ ಮಾಡ್ತಿರೋ, ಶೇರ್ ಮಾಡ್ತಿರೋ, ನಮಗೂ ಕೂಡ ಅಷ್ಟೇನು ಲೈಕ್ ಕೊಟ್ಟಷ್ಟು ಮುಂದಿನ ವಿಡಿಯೋಗಳನ್ನು ಇನ್ನೂ ಮತ್ತಷ್ಟು ಇಂಪ್ರೆಸಿವ್ ಆಗಿ ಮಾಡಬೇಕು ಅನ್ನುವಂಥ ಅಭಿಪ್ರಾಯ ನಮ್ಮಲ್ಲಿ ಬರ್ತದೆ. ಎಲ್ಲ ಮಕ್ಕಳಿಗೆ ಅನುಕೂಲ ಆಗೋ ರೀತಿಯೊಳಗಡೆ, ಈಸಿ ಆಗೋ ರೀತಿಯೊಳಗಡೆ ಇನ್ನೂ ಕೆಲವೊಂದಿಷ್ಟು ಪ್ಲ್ಯಾನ್ಗಳನ್ನು ನಾನು ಮಾಡ್ಕೊಂಡಿದ್ದೀನಿ. ಪ್ಲೀಸ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಈ 2025 ಹೊಸ ವರ್ಷ ನಿಮ್ಮೆಲ್ಲರಿಗೂ ಹರ್ಷವನ್ನು ತರ್ತಾ ಇನ್ನೂ ಸಾಕಷ್ಟು ಅಭ್ಯಾಸವನ್ನು ನಾವು ಕಲಿಯೋಣ. ಒಳ್ಳೆಯ ಅಂಕಗಳನ್ನು ಪಡ್ಕೊಂಡು ಮುಂದಿನ ಭವಿಷ್ಯನ ರೂಪಿಸ್ಕೊಳ್ಳಿಕ್ಕೆ ನಾವೆಲ್ಲ ತಯಾರಿ ಮಾಡೋಣ ಅಂತ ಹೇಳ್ತಾ, ಸೊ ಈ ಎಲ್ಲ ವಿಡಿಯೋನ ವೀಕ್ಷಿಸಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಧನ್ಯವಾದ.